ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ್ವಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಭಾಗವತ ಮೊದಲನೆಯ ಸ್ಕಂದ 14ನೇ ಅಧ್ಯಾಯ ಶ್ರೀಕೃಷ್ಣನ ಅಂತರ್ಧಾನ. ಹರೇ ಕೃಷ್ಣ. ಶ್ಲೋಕ ಸಂಖ್ಯೆ 8. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನ್ ಉತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಕಾಲೋಯಮುಪಸ್ಥಿತಃ ಭಗವಾನುತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ. ಅಪಿ ದೇವರ್ಷಿಣಾದಿಷ್ಟಃ ಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ. ಮಾತಾಜಿ. ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋಂಗಮಾಕ್ರೀಡಂ ಭಗವಾನುತ್ಸೃಕ್ಷತಿ.
ಹರೇ ಕೃಷ್ಣ. ಪದಾರ್ಥ ಅಪಿ ಏನು, ದೇವರ್ಷಿ ನಾರದರಿಂದ ಆದಿಷ್ಟ ಉಪದೇಶಿಸಲ್ಪಟ್ಟ ಸಹ ಆ ಕಾಲ ಶಾಶ್ವತ ಸಮಯವು ಅಯಂ ಈ ಉಪಸ್ಥಿತ ಬಂದಿತು ಯದಾ ಯಾವಾಗ ಆತ್ಮನಃ ತನ್ನದೇ ಆದ ಅಂಗಂ ಸ್ವಾಂಶಭಾಗವಾದ ಆಕ್ರೀಡಂ ಅಭಿವ್ಯಕ್ತಿಯನ್ನು ಭಗವಾನ್ ದೇವೋತ್ತಮ ಪುರುಷನು ಉತ್ಸೃಕ್ಷತಿ ತ್ಯಜಿಸಿ ಹೋಗುತ್ತಿದ್ದಾನೆ. ಅನುವಾದ ಭಾವಾರ್ಥ ಶಿಲಪ್ರಪಾದ ಮುಖಾಂತರ. ಶಿಲಪ್ರಪಾದ ಕೀ ಜಯ. ದೇವರ್ಷಿ ನಾರದರು ಹೇಳಿದ್ದಂತೆ ಶ್ರೀಕೃಷ್ಣನೇನಾದರೂ ತನ್ನ ಭೂಲೋಕದ ಲೀಲೆಗಳನ್ನು ಮುಗಿಸುತ್ತಿದ್ದಾನೋ? ಈಗಾಗಲೇ ಆ ಕಾಲ ಬಂದು ಹೋಯಿತೆ. ಭಾವಾರ್ಥ. ನಾವು ಈ ಹಿಂದೆ ಹಲವು ಬಾರಿ ಪ್ರಸ್ತಾವಿಸಿದಂತೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ಹೊಮ್ಮಿದ ಅನೇಕ ಸ್ವಾಂಶ ವಿಸ್ತರಣೆಗಳಿವೆ. ಅವು ಶಕ್ತಿಯಲ್ಲಿ ಪರಸ್ಪರ ಸಮನಾಗಿವೆ, ಆದರೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುತ್ತವೆ. ಭಗವದ್ಗೀತೆಯಲ್ಲಿ ಭಗವಂತನ ಹಲವು ಹೇಳಿಕೆಗಳಿವೆ. ಅವುಗಳಲ್ಲಿ ಒಂದೊಂದು ಹೇಳಿಕೆಯು ಒಂದೊಂದು ಸ್ವಾಂಶ ವಿಸ್ತರಣೆಗೆ ಅಥವಾ ಅದರ ಭಾಗಕ್ಕೆ ಸಂಬಂಧಿಸಿದವು. ನಿದರ್ಶನಕ್ಕೆ ಸ್ವಾಮಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ: ಎಲೈ ಭರತ ವಂಶಜನೇ, ಯಾವಾಗ ಮತ್ತು ಎಲ್ಲೆಲ್ಲಿ ಧರ್ಮಾಚರಣೆಯಲ್ಲಿ ಅವನತಿ ಉಂಟಾಗುವುದೋ ಮತ್ತು ಅಧರ್ಮ ಹೆಚ್ಚುವುದೋ ಆ ಸಮಯದಲ್ಲಿ ಅಂತಹ ಕಡೆಯಲ್ಲಿ ನಾನು ಅವತರಿಸುತ್ತೇನೆ. ಗೀತೆ 4ನೇ ಅಧ್ಯಾಯ 7ನೇ ಶ್ಲೋಕ. ಶಿಷ್ಟರನ್ನು ರಕ್ಷಿಸಲು, ದುಷ್ಟರನ್ನು ನಾಶ ಮಾಡಲು, ವೃತ್ತಿಧರ್ಮವನ್ನು ಪುನಃಸ್ಥಾಪಿಸಲು ಪ್ರತಿ ಯುಗದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ಗೀತೆ 4ನೇ ಅಧ್ಯಾಯ 8ನೇ ಶ್ಲೋಕ. ನಾನು ಕಾರ್ಯವನ್ನು ನಿರ್ವಹಿಸದಿದ್ದರೆ ಇಡೀ ಮಾನವ ಸಮೂಹ ದಾರಿ ತಪ್ಪುವುದು. ಅನಪೇಕ್ಷಿತ ಜನಸಂಖ್ಯೆಯ ಸೃಷ್ಟಿಗೆ ನಾನು ಕಾರಣನಾದಂತಾಗುವುದು. ಆದ್ದರಿಂದಾಗಿ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡಿದಂತಾಗುವುದು. ಗೀತೆ 3ನೇ ಅಧ್ಯಾಯ 24ನೇ ಶ್ಲೋಕ. ದೊಡ್ಡವರೆನಿಸಿಕೊಂಡವರು ಮಾಡಿದ್ದನ್ನು ಸಾಮಾನ್ಯರು ಅನುಸರಿಸುತ್ತಾರೆ. ಆದರ್ಶಕರವಾದ ನಡತೆಯಿಂದ ಅವರು ಸ್ಥಾಪಿಸಿದ ಪ್ರಮಾಣಗಳನ್ನು ಇಡೀ ಜಗತ್ತೇ ಅನುಸರಿಸುತ್ತದೆ. ಭಗವಂತನು ಹೇಳಿದ ಎಲ್ಲ ಮಾತುಗಳು ಅವನ ಸಮಗ್ರ ವಿಸ್ತರಣೆಗಳಿಗೆ, ಎಂದರೆ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣರಿಗೆ ಸಮಾನವಾಗಿ ಅನ್ವಯಿಸುತ್ತವೆ. ಈ ಎಲ್ಲ ಅಲೌಕಿಕ ರೂಪಗಳು ಅವನಿಂದಲೇ ಹೊಮ್ಮಿ ಬಂದಂತಹವು. ಆದರೂ ಶ್ರೀಕೃಷ್ಣನು ಬೇರೆ ಬೇರೆ ಮಟ್ಟದ ಭಕ್ತರೊಂದಿಗೆ ಬೇರೆ ಬೇರೆ ಅಲೌಕಿಕ ನೆಲೆಗಳಲ್ಲಿ ವ್ಯವಹರಿಸುತ್ತಾನೆ. ಇದರ ಜೊತೆಗೆ ಶ್ರೀಕೃಷ್ಣನು ತಾನಿರುವ ರೂಪದಲ್ಲಿಯೇ ಬ್ರಹ್ಮನ ಕಾಲದ ಪ್ರತಿ 24 ಗಂಟೆಗಳಲ್ಲಿ ಅಥವಾ 8,640,000,000,000 ಸೌರಮಾನ ವರ್ಷಗಳ ಅನಂತರ ಪ್ರತಿಯೊಂದು ವಿಶ್ವದಲ್ಲಿ ಒಮ್ಮೆ ಅವತರಿಸುತ್ತಾನೆ. ಅವನ ದಿವ್ಯ ಲೀಲೆಗಳು ಪ್ರತಿ ವಿಶ್ವದಲ್ಲಿ ಅನುಕ್ರಮವಾಗಿ ಪ್ರಕಟವಾಗುತ್ತವೆ. ಆದರೆ ಆ ಅನುಕ್ರಮದಲ್ಲಿ ಶ್ರೀಕೃಷ್ಣ, ಶ್ರೀ ವಾಸುದೇವ ಮೊದಲಾದ ರೂಪಗಳ ಲೀಲೆಗಳು ಸಾಮಾನ್ಯ ಮನುಷ್ಯನಿಗೆ ತೊಡಕಾದ ಸಮಸ್ಯೆಗಳು. ಶ್ರೀಕೃಷ್ಣ ಮತ್ತು ಅವನ ಅಲೌಕಿಕ ಶರೀರಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆ ವಿಸ್ತರಣೆಗಳು ನಾನಾ ಕಾರ್ಯಗಳನ್ನು ನಡೆಸುತ್ತವೆ. ಆದರೆ ಭಗವಂತನು ಶ್ರೀಕೃಷ್ಣನಾಗಿ ತನ್ನ ಶಕ್ತಿಯ ಫಲವಾಗಿ ಇತರ ಸ್ವಾಂಶ ವಿಸ್ತರಣೆಗಳು ಅವನ ಜೊತೆಗೆ ಸೇರಿಕೊಳ್ಳುತ್ತವೆ. ಹೀಗಿರುವುದರಿಂದ ಬೃಂದಾವನದ ಶ್ರೀಕೃಷ್ಣ, ಮಥುರೆಯ ಶ್ರೀಕೃಷ್ಣ ಅಥವಾ ದ್ವಾರಕೆಯ ಶ್ರೀಕೃಷ್ಣ ಎಲ್ಲವೂ ಬೇರೆ ಬೇರೆ. ತನ್ನ ಅಚಿಂತ್ಯ ಶಕ್ತಿಯಿಂದಾಗಿ ಕೃಷ್ಣನ ವಿರಾಟ್ ರೂಪವೂ ಸಹ ಅವನಿಂದ ಭಿನ್ನ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಪ್ರಕಟವಾದ ಅವನ ವಿರಾಟ್ ಸ್ವರೂಪವು ಅವನ ರೂಪದ ಲೌಕಿಕ ಕಲ್ಪನೆ. ಆದ್ದರಿಂದ ಶ್ರೀಕೃಷ್ಣನು ಬೇಡನ ಬಿಲ್ಲು ಬಾಣಗಳಿಂದ ಹತನಾದಂತೆ ತೋರಿದಾಗ ತನ್ನ ದೇಹ ಎನಿಸಿಕೊಂಡಿದ್ದನ್ನು ಈ ಲೋಕದಲ್ಲಿ ಬಿಟ್ಟು ಹೋದನೆಂದು ತಿಳಿಯಬೇಕು. ಶ್ರೀಕೃಷ್ಣನೆಂದರೆ ಕೈವಲ್ಯ. ಅವನಿಗೆ ಜಡ ಚೇತನಗಳ ನಡುವಿನ ಭೇದ ಇಲ್ಲ.
ಏಕೆಂದರೆ ಎಲ್ಲವೂ ಸೃಷ್ಟಿಯಾಗುವುದು ಅವನಿಂದಲೇ. ಆದ್ದರಿಂದಲೇ ಶ್ರೀಕೃಷ್ಣ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದನೆಂದಾಗ ಅವನು ಇತರ ಸಾಮಾನ್ಯ ಜೀವಿ ಎಂದು ತಿಳಿಯಬಾರದು. ಅವನದು ನಮ್ಮ ಚಿಂತನೆಗೆ ಎಟುಕದ ಶಕ್ತಿ. ಹಾಗಿರುವುದರಿಂದಲೇ ಅವನ ಎಲ್ಲ ಕಾರ್ಯಗಳು ಒಂದೇ ಕಾಲಕ್ಕೆ ಏಕರೂಪವೂ ಹೌದು, ಭಿನ್ನ ರೂಪವೂ ಹೌದು. ಶ್ರೀಕೃಷ್ಣನು ಕಣ್ಮರೆಯಾಗುವ ವಿಷಯವಾಗಿ ಯುಧಿಷ್ಠಿರ ಮಹಾರಾಜ ಶೋಕಿಸಿದನಷ್ಟೇ. ಅದು ತನ್ನ ಹಿರಿಯ ಸ್ನೇಹಿತ ಮುಂದೆ ಕಾಣದಂತಾಗುವನು ಎಂಬ ಬಗ್ಗೆ ದುಃಖಿಸುವ ಒಂದು ಪದ್ಧತಿ ಮಾತ್ರ. ಶ್ರೀಕೃಷ್ಣನು ತನ್ನ ದಿವ್ಯ ಶರೀರವನ್ನು ಎಂದೂ ತ್ಯಜಿಸುವುದಿಲ್ಲ. ಹಾಗೆ ಯೋಚಿಸಿದರೆ ಅದು ಮಂದಮತಿಗಳ ತಪ್ಪು ತಿಳುವಳಿಕೆ ಅಷ್ಟೇ. ಅಂತಹ ಮಂದಮತಿಗಳನ್ನು ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣನೇ ಖಂಡಿಸಿದ್ದಾನೆ. ಅಲ್ಲಿ ಅವರನ್ನು ಮೂಢರೆಂದು ಕರೆಯಲಾಗಿದೆ. ಶ್ರೀಕೃಷ್ಣನು ದೇಹತ್ಯಾಗ ಮಾಡಿದನೆಂದಾಗ ಅವನು ಲೌಕಿಕ ಜಗತ್ತಿನಲ್ಲಿ ತನ್ನ ವಿರಾಟ್ ರೂಪವನ್ನು ತ್ಯಜಿಸಿದ ಹಾಗೆ ದಿವ್ಯ ಧಾಮಗಳಲ್ಲಿನ ಎಲ್ಲ ಸ್ವಾಂಶ ವಿಸ್ತರಣೆಗಳನ್ನೂ ತ್ಯಜಿಸಿದ ಎಂದು ಅರ್ಥ. ಹರೇ ಕೃಷ್ಣ. ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಕುಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಮಿತ್ಕೃಪಾತಮಹಂ ದೇಹಿ ಗುರುಂದಿನ ಕಾರಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಭಾನುವಾರದ ಭಾಗವತದ ಚರ್ಚೆಗೆ ಆದರದ ಸ್ವಾಗತ. ಈ ಚರ್ಚೆಯಿಂದ ನಿಮ್ಮೆಲ್ಲರ ಕೃಷ್ಣ ಭಕ್ತಿಯನ್ನು ವೃದ್ಧಿಯಾಗಲಿ, ಕೃಷ್ಣ ಪ್ರಜ್ಞೆ ವೃದ್ಧಿಯಾಗಲಿ ಹಾಗೂ ನನ್ನ ಆತ್ಮಶುದ್ಧಿಯಾಗಲಿ ಅಂತ ನಾನು ಶ್ರೀ ರಾಧಾಕೃಷ್ಣ ಶ್ರೀ ದಯಾಳನಿತಾಯ ಗೌರಹರಿ ಶಿಲಪ್ರಭುಪಾದ್ ಹಾಗೂ ಎಲ್ಲ ವೈಷ್ಣವರ ಕೃಪಾಶೀರ್ವಾದ ಬೇಡ್ತಾ ಚರ್ಚೆನ ಶುರು ಮಾಡೋಣ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಪಿ ದೇವರ್ಷಿಣ ಆದಿಷ್ಟ ಸಕಾಲೋಯಂ ಉಪಸ್ಥಿತ. ಆ ಕಾಲ ಬಂದುಬಿಡ್ತೇನೋ. ಸಕಾಲ ಅಯಂ ಉಪಸ್ಥಿತ. ಆ ಕಾಲ ಬಂದ್ಬಿಡ್ತೇನೋ. ಯಾವ ಕಾಲ? ಅಪಿ ದೇವರ್ಷಿಣ ಆದಿಷ್ಟ. ದೇವರ್ಷಿಗಳು ಅಂದರೆ ನಾರದ ಮುನಿಗಳು ತಿಳಿಸಿದಂಥ ಕಾಲ ಬಂತೇನೋ. ಯಾವ ಕಾಲ ಅಂತಂದರೆ ಯದಾತ್ಮನೋ ಅಂಗಂ ಆಕ್ರೀಡಂ ಭಗವಾನ್ ಉತ್ಸಿಷ್ಯತಿ. ಭಗವಂತ ಕೃಷ್ಣ ಈ ಭೂಲೋಕವನ್ನು ತ್ಯಜಿಸಿ ಸ್ವಧಾಮಕ್ಕೆ ತೆರಳುವ ಕಾಲ ಬಂತೇನೋ ಅಂತ ಈ ಮಾತನ್ನು ಯುಧಿಷ್ಠಿರ ಮಹಾರಾಜರು ಭೀಮಸೇನ ದೇವರಿಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಹಿನ್ನೆಲೆ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ
ಯುಧಿಷ್ಠಿರ ಮಹಾರಾಜರಿಗೆ ಏನು ಅನುಮಾನ ಬಂತು ಅನ್ನೋದನ್ನು ನಾವು ನೋಡೋಣ. ಈ ಥರ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಏಕೆಂದರೆ ಕೃಷ್ಣನ ಜೊತೆ ಸ್ವಲ್ಪ ಕಾಲ ಕಳಿಬೇಕು ಅಂತ ಅರ್ಜುನ ಹೋದ. ಕೃಷ್ಣ ಹೇಗಿದ್ದಾನೆ ತಿಳ್ಕೊಂಡು ಬರೋಣ ಅಂತ ದ್ವಾರಕೆಗೆ ಅರ್ಜುನ ಹೋಗ್ತಾನೆ. ಕೆಲವು ತಿಂಗಳುಗಳಾದರೂ ಸಹಿತ ಅರ್ಜುನ ಬರೋದಿಲ್ಲ. ಅದು ಒಂದು. ತದನಂತರ ಯುಧಿಷ್ಠಿರ ಮಹಾರಾಜರು ಕೆಲವು ಶಕುನಗಳನ್ನು ಕಾಣ್ತಾರೆ, ಕೆಲವು ಅಪಶಕುನಗಳನ್ನು ಕಾಣ್ತಾರೆ. ಏನದು ಅಂತಂದರೆ, ಒಂದು, ಋತುಗಳು ಕಾಲಕಾಲಕ್ಕೆ ಏನಾಗಬೇಕೋ ಅದು ಆಗ್ತಾ ಇರಲ್ಲ. ಉದಾಹರಣೆಗೆ ಬೇಸಿಗೆ ಕಾಲ. ಬೇಸಿಗೆ ಯಾವಾಗ ಬರಬೇಕು ಅಂದರೆ ಸಾಮಾನ್ಯವಾಗಿ ಗ್ರೀಷ್ಮ ಋತುವಿನಲ್ಲಿ ಬರಬೇಕು. ವಸಂತ ಋತು ಅಂದರೆ ನಿಮಗೆ ಮಾರ್ಚ್ ಏಪ್ರಿಲ್, ಅದರಲ್ಲಿ ಹೂಗಳು ಮತ್ತು ಎಲೆಗಳು ಎಲ್ಲ ಅರಳಿ ಚಿಗುರಿ ಮರ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬೇಸಿಗೆ ಬರುತ್ತೆ ಗ್ರೀಷ್ಮ ಋತುವಿನಲ್ಲಿ. ತದನಂತರ ವರ್ಷ ಋತುವಿನ ಕಾಲದಲ್ಲಿ ಮಳೆ ಬರಬೇಕು. ತದನಂತರ ಶರದೃತುವಿನಲ್ಲಿ ಮಳೆ ಬಂದ ನಂತರ ಸ್ವಲ್ಪ ಎಲ್ಲ ಕೆರೆಗಳು, ನದಿಗಳು, ಬಾವಿಗಳೆಲ್ಲ ಚೆನ್ನಾಗಿ ನೀರನ್ನು ತುಂಬಿರುತ್ತೆ, ಹಾಗೂ ಒಂದು ಆಹ್ಲಾದಕರ ವಾತಾವರಣ ಇರುತ್ತೆ. ತದನಂತರ ಹೇಮಂತ ಮತ್ತು ಶಿಶಿರ. ಹೇಮಂತ ಋತುವಿನಲ್ಲಿ ಚಳಿಗಾಲ ಶುರುವಾಗುತ್ತೆ, ಶಿಶಿರ ಋತುವಿನಲ್ಲಿ ಚಳಿಗಾಲ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ಆ ಋತುಗಳ ಅನುಸಾರವಾಗಿ ನಮ್ಮ ವಾತಾವರಣದಲ್ಲಿ ಬದಲಾವಣೆಗಳಾಗಬೇಕು. ಅದು ಆಗ್ತಾ ಇರಲ್ಲ ಮೊದಲನೇದಾಗಿ. ಅದನ್ನೇ ಇವತ್ತು ನಾವು ನೋಡ್ತೀವಿ. ಇವಾಗ ನಾವು ಆಲ್ಮೋಸ್ಟ್ ಶರದ್ ಋತುವಿನಲ್ಲಿ ಇದ್ದೀವಿ, ಈಗಲೂ ಕೆಲವು ಸರಿ ಮಳೆ ಆಗ್ತಾ ಇರುತ್ತೆ ಅಲ್ವಾ. ಆಮೇಲೆ ಚಳಿಗಾಲದಲ್ಲಿ ತುಂಬ ಬಿಸಿಲಿರುತ್ತೆ. ವಸಂತ ಋತುವಿನಲ್ಲಿ ತುಂಬ ತಂಪಾಗಿರಬೇಕು ವಾತಾವರಣ, ಆವಾಗಲೂ ಬಿಸಿಲಿರುತ್ತೆ ತುಂಬ. ಉದಾಹರಣೆಗೆ ಏಪ್ರಿಲ್ ಮೇಯಲ್ಲಿ ಮಾರ್ಚ್ ಏಪ್ರಿಲ್ ಮೇ. ಸೊ ಈ ರೀತಿಯಾಗಿ ವಾತಾವರಣ ಎಲ್ಲ ಹದಗೆಡಿಸ್ಬಿಟ್ಟಿದ್ದೀವಿ ನಾವು. ಇನ್ನೊಂದು ಲಕ್ಷಣನ ಯುಧಿಷ್ಠಿರ ಮಹಾರಾಜರು ಕಾಣ್ತಾರೆ. ಏನದು ಅಂತಂದರೆ, ಜನರು ಎಲ್ಲ ಬಹಳ ಲೋಭಿಗಳಾಗ್ಬಿಡ್ತಾರೆ. ಮತ್ತು ಶೀಘ್ರವಾಗಿ ಕೋಪವನ್ನು ಗೊಳ್ತಾರೆ, ಅಂದರೆ ಕ್ರುಧಿತರಾಗ್ತಾರೆ. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡಿಕೊಂಡು ಜಗಳ ಮಾಡೋದು, ತುಂಬ ಸಣ್ಣ ವಿಚಾರಕ್ಕೆ. ಮತ್ತು ತನಗೆ ಒಳ್ಳೇದಾಗಬೇಕು ಅಂತ ಇನ್ನೊಬ್ಬರಿಗೆ ಮೋಸ ಮಾಡೋದು, ಸ್ವಾರ್ಥ ಬುದ್ಧಿ ಹೆಚ್ಚಾಗಿ. ಸೊ ಇವಾಗ ಲೋಭವಾಗಿರ್ಬಹುದು, ಕ್ರೋಧ ಆಗಿರ್ಬೋದು, ಇವೆಲ್ಲ ಯಾಕೆ ಬರುತ್ತೆ ಅಂತ ನಾವು ಮೂಲತಃ ನೋಡೋಕ್ಕೋದ್ರೆ ನಮ್ಮ ಸ್ವ ಅರ್ಥ, ನಮಗೇನು ಬೇಕು ಅಂತಿದೆ ಅದು ಪರಮಾತ್ಮನ ಒಂದು ಇಚ್ಛೆಗೆ ಅನುಸಾರವಾಗಿಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಯಾವಾಗ ನಾವು ಪರಮಾತ್ಮನ ಇಚ್ಛೆಗೆ ಅನುಸಾರವಾಗಿ ನಮ್ಮ ಇಚ್ಛೆಗಳನ್ನು ಅಲೈನ್ ಮಾಡ್ಕೋತೀವಿ, ಆವಾಗ ನಿಜವಾದ ಒಗ್ಗಟ್ಟು ಬರಕ್ಕೆ ಸಾಧ್ಯ. ಬರೀ ಮೇಲ್ನೋಟಕ್ಕೆ ಒಗ್ಗಟ್ಟಲ್ಲಿ ಇರ್ತೀವಿ ಅಂದರೆ ಒಳಗಡೆ ನಮ್ಮ ಮನಸ್ಸು ಏನು ಹೇಳ್ತಾ ಇದೆ, ಅದೇ ಬೇರೆ ಆಸೆಗಳನ್ನು ಅನುಸರಿಸ್ತಾ ಇದೆ. ನಮ್ಮ ಮನಸ್ಸು ಆ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಏನು ಬೇಕೋ ಆ ರೀತಿ ಪ್ಲ್ಯಾನ್ಗಳನ್ನ ಮಾಡ್ತಾ ಇದೆ. ಆ ಆಸೆಗಳು ಯಾವಾಗ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿರುತ್ತೋ ಆವಾಗ ಕೆಲವು ಸರಿ ಅದು ಈಡೇರೋದಿಲ್ಲ, ಆವಾಗ ಕೋಪ ಬರುತ್ತೆ. ಮತ್ತು ಹೇಗಾದರೂ ಈಡೇರಿಸ್ಕೋಬೇಕು ಅನ್ನೋಂತಹ ಸ್ವಾರ್ಥನೂ ಬರುತ್ತೆ. ಆವಾಗ ಇನ್ನೊಬ್ರಿಗೂ ಮೋಸ ಮಾಡಿ ಆದರೂ ಸರಿ ಅದನ್ನು ಈಡೇರಿಸ್ಕೋಬೇಕು ಅಂತ ಮನಸ್ಸು ಬರುತ್ತೆ. ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ, ಜನರು ತಮ್ಮ ದೈನಂದಿನ ಜೀವನ ನಡೆಸಬೇಕು ಅಂತ ಕೆಟ್ಟ ಮಾರ್ಗ ಹಿಡಿತಾ ಇದ್ರು. ಇದೆಲ್ಲ ನೋಡೇ ಇರಲಿಲ್ಲ ಅವರು. ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ರು ಈ ಥರದ್ದೆಲ್ಲ ಲಕ್ಷಣಗಳು ನೋಡೇ ಇರಲಿಲ್ಲ. ಅದನ್ನೆಲ್ಲ ನೋಡೋಕೆ ಶುರು ಮಾಡ್ತಾರೆ. ಸ್ನೇಹಿತರ ಮಧ್ಯೆ
ಬಂಧುಗಳ ಮಧ್ಯೆ ವಂಚನೆ ಕಾಣೋದನ್ನು ಶುರು ಮಾಡಿದ್ರು ಅವರು. ಕುಟುಂಬದಲ್ಲಿ ತಂದೆ ತಾಯಿ ಮಧ್ಯ, ತಂದೆ ಮಕ್ಕಳ ಮಧ್ಯ, ಅಣ್ಣ ತಮ್ಮಂದಿರ ಮಧ್ಯ ವೈಮನಸ್ಯ ಜಗಳಗಳು ಕಂಡ್ರು. ಅದಕ್ಕೆ ಮುಂಚೆ ಇದೆಲ್ಲ ಇರಲಿಲ್ಲ. ಇವಾಗ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದನ್ನು ಕಾಣ್ತಾರೆ. ಏನದು ಅಂದರೆ ಗಂಡ ಹೆಂಡತಿ ಮಧ್ಯ ಯಾವಾಗ ನೋಡಿದ್ರು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ. ಇದೆಲ್ಲ ನಾವು ಕುಲಂಕಷವಾಗಿ ಗಮನಿಸಿದ್ರೆ ಏನು ಯುಧಿಷ್ಠಿರ ಮಹಾರಾಜರು ಅವತ್ತು ಆ ದ್ವಾಪರಯುಗದ ಅಂತ್ಯ, ಕಲಿಯುಗ ಪ್ರವೇಶ ಆಗೋಗಿತ್ತು. ಆಗ ಯಾಕೆ ಕಲಿಯ ಇನ್ಫ್ಲುಯೆನ್ಸ್ ಇರಲಿಲ್ಲ ಅಂದರೆ ಕೃಷ್ಣ ಇರೋ ತನಕ. ಕೃಷ್ಣ ಎಲ್ಲಿ ತನಕ ಭೂಮಿ ಮೇಲೆ ನಡೆದಾಡ್ತಾ ಇದ್ದ ಅಲ್ಲಿ ತನಕ ಕಲಿಯುಗ ಏನೂ ಮಾಡಲಿಲ್ಲ. ಆ ಕಲಿಯುಗದ ಲಕ್ಷಣಗಳನ್ನು ಏನು ಯುಧಿಷ್ಠಿರ ಮಹಾರಾಜರು ಅವತ್ತು ಹೇಳ್ತಾ ಇದ್ದಾರೆ, ಇವತ್ತಿಗೂ ನಾವು ಇದನ್ನು ಕಾಣಬಹುದು. ನಿಮ್ಮ ಮನೆಗಳಲ್ಲಿ ನಾವು ಕಾಣಬಹುದು. ಕೆಲವೊಮ್ಮೆ ಇದು ನಮ್ಮ ಸತ್ಸಂಗದಲ್ಲೂ ಕಾಣಬಹುದು. ಸತ್ಸಂಗದಲ್ಲಿ ಇವೆಲ್ಲ ಇರಬಾರದು. ಯಾಕಂದರೆ ಸತ್ಸಂಗದಲ್ಲಿ ನಮ್ಮ ಕೇಂದ್ರ ಯಾರು? ನಮ್ಮ ಸ್ವಾರ್ಥ ಅಲ್ಲ. ನಮ್ಮೆಲ್ಲರ ಕೇಂದ್ರ ಯಾವುದು? ಕೃಷ್ಣನ ಏನು ನಿರ್ದೇಶನಗಳಿದೆ, ಕೃಷ್ಣನ ಇನ್ಸ್ಟ್ರಕ್ಷನ್ಸ್, ಉಪದೇಶಗಳಿಂದ ಅದರ ಅನುಸಾರವಾಗಿ ನಾವು ಸತ್ಸಂಗ ನಡೆಸೋದು ಅಲ್ವಾ? ಹಾಗಿರಬೇಕಾದ್ರೆ ಅಲ್ಲೂ ಈ ಥರ ಯಾಕೆ ಬರುತ್ತೆ? ಆಗ ಹೇಗೆ ನಾವು ಅನ್ನ ಬೆಂದಿದೆಯೋ ಇಲ್ವೋ ನಾವು ಒಂದು ಟಚ್ ಮಾಡ್ಕೊಂಡು ನೋಡ್ತೀವಿ, ಮುಟ್ಟಿ ನೋಡ್ತೀವಿ, ಗೊತ್ತಾಗತ್ತೆ. ಅದೇ ರೀತಿ ಇವೆಲ್ಲ ಲಕ್ಷಣಗಳು ನಮ್ಮ ಸತ್ಸಂಗದಲ್ಲಿ ಬಂದಿದೆ, ನಮ್ಮ ಮನೆಗಳಲ್ಲಿ ಬಂದಿದೆ ಅಂತಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಕಲಿಯ ಪ್ರವೇಶ ಆಗಿದೆ ಅಂತ. ಕಲಿಯ ಪ್ರವೇಶ ಯಾಕಾಗತ್ತೆ? ಹೇಗೆ ನಮ್ಮ ಮನೆಯಲ್ಲಿ ನಾವು ಶೀಟ್ ಒಡೆದೋದ್ರೆ ಮಳೆ ಸೋರುತ್ತೋ, ಯಾವಾಗ ರೂಫಲ್ಲಿ ಬಿರುಕಿರುತ್ತೆ ಆವಾಗ ಮಳೆ ಬಂದಾಗ ನಮ್ಮ ಮನೆಯಲ್ಲಿ ಒಳಗಡೆನೂ ಸಹಿತ ನೀರು ಸೋರುತ್ತೋ, ಅದೇ ರೀತಿ ಹೊರಗಡೆ ಕಲಿ ಆರ್ಭಟ ಮಾಡ್ತಾ ಇದೆ, ರಭಸವಾಗಿ ಕಲಿ ತನ್ನ ಎಫೆಕ್ಟ್ನ ಮಳೆಯ ರೂಪದಲ್ಲಿ ಸುರಿಸ್ತಾ ಇದೆ. ಸತ್ಸಂಗ ನಮಗೆ ಅದರಿಂದ ಆಶ್ರಯ ಕೊಡಬೇಕು. ಸತ್ಸಂಗಕ್ಕೆ ಅದು ಪ್ರವೇಶ ಮಾಡಲೇಬಾರ್ದು. ಆದರೆ ಹೇಗೆ ಒಂದು ಮನೆಯಲ್ಲಿ ಬಿರುಕಿರುತ್ತೋ ಅದೇ ರೀತಿ ನಮ್ಮ ಸಿದ್ಧಾಂತದ ನಿಲುವಿನಲ್ಲಿ, ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಎಲ್ಲೆಲ್ಲಿ ಬಿರುಕಿರುತ್ತೆ ನೋಡಿ, ಆ ಬಿರುಕು ಸಾಕು. ಆ ಬಿರುಕು ಮೂಲಕ ಕಲಿ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿ ತನ್ನ ಆರ್ಭಟವನ್ನು ಸತ್ಸಂಗದಲ್ಲೂ ಮಾಡಲಿಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಒಂದು ಸತ್ಸಂಗದ ಲೀಡರ್ಸ್ ಇರ್ತಾರಲ್ಲ, ಅವರ ಜವಾಬ್ದಾರಿ ಬಹಳ ಹೆಚ್ಚು. ಅವರು ಎಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಸತ್ಸಂಗವನ್ನು ನಡೆಸ್ತಾರೆ, ಅಷ್ಟು ಚೆನ್ನಾಗಿ ಸತ್ಸಂಗ ನಡ್ಕೊಂಡು ಹೋಗುತ್ತೆ. ಯುಧಿಷ್ಠಿರ ಮಹಾರಾಜರು ಈ ರೀತಿಯಾದಂತಹ ಜನರು ಸ್ವಾರ್ಥ, ಕೋಪ, ಲೋಭ, ದುರಾಸೆ ಇದಕ್ಕೆಲ್ಲ ಒಳಪಟ್ಟು ಯಾವಾಗ ನೋಡಿದ್ರೂ ಕಲಹ ಮಾಡ್ತಾ ಇದ್ದದನ್ನು ನೋಡಿಕೊಂಡು ಆಗ ತಮ್ಮ ತಮ್ಮನಾದಂತಹ ಭೀಮಸೇನ ದೇವರನ್ನು ಕರೆದುಬಿಟ್ಟು ಕೇಳ್ತಾರೆ, ನಾನು ಅರ್ಜುನನ ಕಳಿಸಿ ಎಷ್ಟು ದಿನ ಆಯಿತು, ಕೃಷ್ಣನ ಬಗ್ಗೆ ತಿಳ್ಕೊಂಬರಲಿ ಅಂತ ಕಳಿಸಿದ್ವಿ, ಆದರೆ ಅರ್ಜುನನೇ ಬರಲಿಲ್ಲ. 7 ತಿಂಗಳಾಯಿತು ಬರಲಿಲ್ಲ ಅರ್ಜುನ. ಏನಾಗ್ತಾ ಇದೆ ಇಲ್ಲಿ ನಂಗೆ ಗೊತ್ತಿಲ್ಲ. ಮತ್ತು ಈ ಎಲ್ಲ ಶಕುನಗಳು ಮತ್ತು ಸಮಾಜದಲ್ಲಿ ನಡೀತಾ ಇದ್ದ ಸನ್ನಿವೇಶಗಳನ್ನು ನೋಡಿ ಯುಧಿಷ್ಠಿರ ಮಹಾರಾಜರಿಗೆ ಅನುಮಾನ ಬರುತ್ತೆ. ಏನು ಅನುಮಾನ ಅಂತಂದರೆ, ಬಹುಶಃ ಆ ಕಾಲ ಬಂದ್ಬಿಡ್ತಾ. ಯಾವ ಕಾಲ? ಕೃಷ್ಣ ಈ ಭೂಲೋಕವನ್ನು ಬಿಟ್ಟು ತನ್ನ ಸ್ವಂತ ಧಾಮಕ್ಕೆ ತೆರಳುವಂತಹ ಕಾಲ ಬಂದುಬಿಡ್ತಾ ಅಂತ ಯುಧಿಷ್ಠಿರ ಮಹಾರಾಜರು ಅನುಮಾನ ಪಡ್ತಾ ಇದ್ದಾರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ,
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪ್ರಭುಪಾದರು ಇದನ್ನೆಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಕೃಷ್ಣ ಗೀತೆಯಲ್ಲಿ ಹೇಳಿದಂತಹ ಪ್ರತಿ ಶ್ಲೋಕಗಳನ್ನು ಕೋಟ್ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ. ತದನಂತರ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ತದನಂತರ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾ. ತದನಂತರ ಯದ್ಯದಾಚರತಿ ಶ್ರೇಷ್ಠಃ ತದ್ದೇವೇ ಸರೋಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ? ಒಂದು, ತಾನೇ ಅವತಾರ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು, ನಾನು ಕೆಲಸ ಮಾಡ್ತೀನಿ, ನಾನು ಸುಮ್ಮನೆ ಆಗಿಬಿಟ್ಟೆ. ಕೃಷ್ಣ ಅವತಾರ ಮಾಡಿದಾಗ, ರಾಮನಾಗಿ ಅವತಾರ ಮಾಡಿದಾಗ ಹೇಗೆ ಆದರ್ಶ ಮಗನಾಗಬೇಕು, ಆದರ್ಶ ರಾಜನಾಗಬೇಕು ಅನ್ನೋದನ್ನು ತೋರಿಸ್ಕೊಟ್ಟ. ಕೃಷ್ಣನಾಗಿ ಬಂದಾಗ ಅಧರ್ಮಗಳನ್ನು ನಾಶ ಮಾಡಿದ, ರಾಕ್ಷಸರನ್ನು ಸಂಹಾರ ಮಾಡಿದ, ಭಕ್ತರನ್ನು ಕಾಪಾಡಿದ. ಈ ರೀತಿಯಾಗಿ ಚಟುವಟಿಕೆಯಿಂದ ಕೂಡಿರ್ತಾನೆ ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇನು ಕೆಲಸ ಮಾಡದೆ ಹಾಗೆ ಉಳಿದು ಬಿಟ್ಟರೆ ಏನಾಗುತ್ತೆ ಅಂತಂದರೆ ಜನರು ತಪ್ಪು ದಾರಿ ಹಿಡಿತಾರೆ. ತಪ್ಪು ದಾರಿ ಹಿಡಿದು ವರ್ಣಸಂಕರವಾಗಿ ಎಲ್ಲವೂ ನಾಶವಾಗುತ್ತೆ. ತದನಂತರ ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಯದ್ಯದಾಚರತಿ ಶ್ರೇಷ್ಠ. ಯಾರು ಸಮಾಜದ ನಾಯಕರು, ರಾಜರು ಇರ್ತಾರೆ, ಅಥವಾ ಕುಟುಂಬದ ರಾಜರು ಅಂದರೆ ಕುಟುಂಬದ ನಾಯಕರು ಇರ್ತಾರೆ, ಅವರು ಯಾವ ಮಾರ್ಗವನ್ನು ಅನುಸರಿಸಿ ನಮಗೆ ನಿದರ್ಶನವನ್ನು ತೋರಿಸ್ಕೊಡ್ತಾರೆ ಅದೇ ಮಾರ್ಗದಲ್ಲಿ ಎಲ್ಲರೂ ಸಾಕ್ತಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಒಂದು ಕೆಲಸವನ್ನು ಮಾಡ್ತೀನಿ ಬಂದು, ಧರ್ಮ ಸಂಸ್ಥಾಪನಾರ್ಥಾಯ ವಿನಾಶಾಯ ತು ದುಷ್ಕೃತಾಂ. ಸೊ ಈ ರೀತಿಯಾಗಿ ಬಂದಾಗ ನಾನು ಕೆಲಸವನ್ನು ಮಾಡ್ತೀನಿ, ಸುಮ್ಮನೆ ಬರೋದಿಲ್ಲ. ಆ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಕೃಷ್ಣ ಬರ್ತಾನಲ್ಲ, ಇವೆಲ್ಲ ಕೆಲಸಗಳಲ್ಲಿ ತೊಡಗ್ತಾನಲ್ಲ, ಆವಾಗ ಬೇರೆ ಬೇರೆ ಅವನ ಅಂಶಗಳು ಆ ಕೆಲಸಗಳನ್ನು ಮಾಡೋದು. ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣನ ಬೇರೆ ಬೇರೆ ಅಂಶಗಳಿದೆ. ಯಾವುದು ಅಂದರೆ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಹಾಗೂ ನಾರಾಯಣ. ಈ ರೀತಿಯಾಗಿ ವೈಕುಂಠದ ಬೇರೆ 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 ಕೃಷ್ಣನ ರೂಪಗಳಿದೆ. ಅವೆಲ್ಲ ರೂಪಗಳು ಕೃಷ್ಣನಲ್ಲಿ ಮೇಳೈಸುತ್ತವೆ. ಸೊ ಅದಕ್ಕೆ ಕೃಷ್ಣನಿಗೆ ಏತೇ ಚಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಅಂಶಗಳು ಸಹಿತ ಬೇರೆ ಎಲ್ಲ ಅವತಾರಗಳು ಕೃಷ್ಣನ ಅಂಶಗಳು. ಆದರೆ ಕೃಷ್ಣ ಅವನು ಅವತಾರ ಅಲ್ಲಂತೆ, ಅವನು ಭಗವಾನ್ ಸ್ವಯಂ, ಹಾಗೂ ಅವನನ್ನು ಅವತಾರಿ ಅಂತ ಕರೀತಾರಂತೆ. ಎಲ್ಲ ಅವತಾರಗಳು ಕೃಷ್ಣನಿಂದನೇ ಬರೋದಂತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೃಷ್ಣ ಮಾಡ್ತಾನೆ. ಅವನು ಮಾಡಲೇಬೇಕು ಅಂತಿಲ್ಲ ಅವೆಲ್ಲ, ಆದರೆ ನಮಗೆ ಒಂದು ಆದರ್ಶ ತೋರಿಸ್ಕೊಡೋಕ್ಕೆ, ಧರ್ಮ ಸಂಸ್ಥಾಪನೆ ಮಾಡೋಕ್ಕೋಸ್ಕರ ಮಾಡ್ತಾನೆ. ಅದನ್ನೂ ಸಹಿತ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮೂಲ ಕೃಷ್ಣನೇ ಅದನ್ನೆಲ್ಲ ಮಾಡಬೇಕು ಅಂತಿಲ್ಲ. ಅವನ ವಿಸ್ತಾರಗಳು, ಅವನ ಅಂಶಗಳು ಕೃಷ್ಣನ ಮೂಲಕ ಮಾಡ್ತವೆ. ಉದಾಹರಣೆಗೆ ವೃಂದಾವನದಲ್ಲಿ ಕೃಷ್ಣ ತನ್ನ ಭಕ್ತರ ಜೊತೆ ಭಕ್ತಿ ರಸದಲ್ಲಿ ತನ್ಮಯನಾಗಿದ್ದ. ಹಾಗಿದ್ದರೆ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಯಾರು ಅಂತಂದರೆ ಕೃಷ್ಣನ ದ್ವಾರಕಾಧೀಶ ರೂಪ, ಅಂದರೆ ಕೃಷ್ಣನ ಇನ್ನೊಂದು ರೂಪ. ಅವನ ವೃಂದಾವನ ರೂಪದಲ್ಲಿ ಅವನು ಸಂಹಾರ ಮಾಡಲೇ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಯಾಕಂದರೆ ಎಲ್ಲ ರೂಪಗಳು ಕೃಷ್ಣನಲ್ಲಿ ಸೇರಿಕೊಂಡಿವೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಯುಗದಲ್ಲೂ ಅವತಾರ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಸಾಕ್ಷಾತ್ ಕೃಷ್ಣ ಬರೋದು ಬ್ರಹ್ಮದೇವರ ಒಂದು ದಿನದಲ್ಲಿ ಒಮ್ಮೆ. ಬ್ರಹ್ಮದೇವರ ಒಂದು ದಿನ ಅಂತಂದರೆ ಎಷ್ಟು ಸಮಯ ಹಿಡಿಯುತ್ತೆ ಒಂದು ದಿನ, ಅವರ ಒಂದು ದಿನ ಮುಗಿಸೋಕ್ಕೆ.
ಅದಕ್ಕೆ ಕ್ಯಾಲ್ಕುಲೇಷನ್ ಕೃಷ್ಣ ಗೀತೆಯಲ್ಲೇ ಕೊಟ್ಟಿದ್ದಾನೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋದುಹು. ಬ್ರಹ್ಮದೇವರ ಒಂದು ದಿನ ಅಂದರೆ 12 ಗಂಟೆ, ಬೆಳಗ್ಗೆ ರಾತ್ರಿ ಅಂತೀವಲ್ಲ, ಆ ಬೆಳಗ್ಗೆ 12 ಗಂಟೆ ಮುಗಿಬೇಕು ಅಂದರೆ 1000 ಯುಗ. ಒಂದು ಚತುರ್ಯುಗಕ್ಕೆ ಸುಮಾರು 43 ಲಕ್ಷ ವರ್ಷ. ಒಂದು ಚತುರ್ಯುಗ. ಕಲಿಯುಗ 4,32,000, ದ್ವಾಪರಯುಗ 8,64,000, ತ್ರೇತಾಯುಗ 12,96,000 ವರ್ಷ. ತದನಂತರ ನಮಗೆ ಸತ್ಯಯುಗ 17,28,000 ವರ್ಷ. ಈ ರೀತಿಯಾಗಿ ಎಲ್ಲವೂ ಸೇರಿಸಿದಾಗ 43,20,000 ವರ್ಷ ಒಂದು ಚತುರ್ಯುಗ. ಆ ರೀತಿ 1000 ಚತುರ್ಯುಗ ಆಗಬೇಕು. ಅದು ಬ್ರಹ್ಮನ ಬೆಳಗ್ಗೆ, ಬ್ರಹ್ಮನ ರಾತ್ರಿ. ಸಾತಿಗೆ 432 ಕೋಟಿ, ಸರಿ 43 ಲಕ್ಷ ಇಂಟು 1000, 432 ಕೋಟಿ. 432 ಕೋಟಿ ವರ್ಷ ಆದರೆ ಅದು ದಿನ. ರಾತ್ರಿಗೆ ಇನ್ನು ಡಬಲ್ ಮಾಡಿ 864 ಕೋಟಿ ವರ್ಷ ಆಗಬೇಕು ಕೃಷ್ಣ ಒಂದು ಬಾರಿ ಪ್ರಕಟ ಆಗೋಕ್ಕೆ. ಯಾರು? ಮೂಲ ಕೃಷ್ಣ. ಅದೇ ಪ್ರತಿ ಯುಗದಲ್ಲೂ ಹಲವಾರು ಬಾರಿ ಕೃಷ್ಣ ಅವತಾರ ಮಾಡ್ತಾನೆ ಇರ್ತಾನೆ. ಆದರೆ ಮೂಲ ಕೃಷ್ಣ ಬರೋದು ಒಂದು ಬ್ರಹ್ಮಾಂಡದಲ್ಲಿ, ಬ್ರಹ್ಮದೇವರ ಆಯುಷ್ಯದಲ್ಲಿ ಒಂದು ದಿನದಲ್ಲಿ ಒಮ್ಮೆ ಮಾತ್ರ. ಆವಾಗ ಕೃಷ್ಣನ ಎಲ್ಲ ಅವತಾರಗಳು ಕೃಷ್ಣನಲ್ಲೇ ಸೇರಿಕೊಂಡು ಪ್ರಕಟ ಆಗುತ್ತೆ. ಇನ್ನೊಂದು ಮಾತನ್ನು ಪ್ರಭುಪಾದರು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಶೋಕ ಪಡ್ತಾ ಇದ್ದಾರೆ. ಏನಂತ? ಕೃಷ್ಣ ನಮ್ಮ ಕಣ್ಣ ಮುಂದೆಯಿಂದ ಸರಿತಾನ, ಅಂದರೆ ಅವನ ಮೂಲ ಆ ಧಾಮಕ್ಕೆ ಹೊರಟೋಗ್ತಾನ ಅಂತ ದುಃಖ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಭುಪಾದರು ಹಾಗೂ ವಿಶ್ವನಾಥ ಚಕ್ರವರ್ತಿ ಪಾದರು ಹೇಳ್ತಾ ಇದ್ದಾರೆ. ಏನದು ಅಂತಂದರೆ, ಯುಧಿಷ್ಠಿರ ಮಹಾರಾಜರಿಗೆ ತತ್ವಜ್ಞಾನ ಇರಲಿಲ್ವಾ? ಕೃಷ್ಣನಿಗೆ ಸಾವಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಆದರೆ ಅವರು ಕೃಷ್ಣನನ್ನು ಸಾಕ್ಷ್ಯ ರಸದಲ್ಲಿ ಸೇವೆ ಮಾಡ್ತಾಯಿದ್ರು, ಫ್ರೆಂಡ್ ಆಗಿ. ಅಷ್ಟು ಒಡನಾಟ ಇತ್ತು. ಅವಾಗ ನೋಡಿದ್ರು ಕೃಷ್ಣನ ಬಗ್ಗೆನೇ ಅವ್ರು ಧ್ಯಾನ ಮಾಡ್ತಾಯಿದ್ರು, ಕೃಷ್ಣನ ಬಗ್ಗೆನೇ ಸ್ಮರಣೆ, ಕೃಷ್ಣನ ಜೊತೆ ಲೀಲೆ ಮಾಡ್ತಾಯಿದ್ರು. ಆ ಸಾಕ್ಷ್ಯ ರಸದ ಭಾವದಲ್ಲಿ ಅವ್ರು ಹೇಳ್ತಾರೆ, ಅಯ್ಯೋ ಕೃಷ್ಣ ಮನ್ ಬಿಟ್ಟು ಹೋಗ್ತಾನ ಅಂತ. ತತ್ವದಲ್ಲಿ ಅವ್ರಿಗೆ ಗೊತ್ತು, ಯಾವತ್ತೂ ಕೃಷ್ಣ ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲೂ ಅವನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಃ ಸ್ಮರಂ ಸ್ಮೃತಿಜ್ಞಾನ ಉಪಹೋಚ. ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಯಾವತ್ತೂ ಇದ್ದಾನೆ ಕೃಷ್ಣ. ಸೊ ಹೇಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ಅವರ ಆ ಸಾಕ್ಷ್ಯರಸದ ಬಾಂಧವ್ಯ ಅದು ಬಹುಶಃ ಇನ್ನೂ ಸಾಧ್ಯವಿಲ್ವೇನೋ ಅಂತ ಅವರು ಶೋಕ ಪಡ್ತಾ ಇದ್ದಾರೆ. ಸೊ ಅದನ್ನು ಪ್ರಭುಪಾದರು ಹೇಳ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್ನ ಪ್ರಭುಪಾದರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನದು ಅಂತಂದರೆ, ಸಾಮಾನ್ಯವಾಗಿ ಕೃಷ್ಣನ ಒಬ್ಬ ಬೇಡ ಬಾಣದ ಬಿಟ್ಟು ಅವನ ಹೆಬ್ಬೆಟ್ಟಿಗೆ ಬಾಣವನ್ನು ಬಿಟ್ಟು ಕೃಷ್ಣನ ಸಾವಾಯಿತು ಅಂತ ಒಂದು ಪ್ರತೀತಿ ಇದೆ. ಅದು ಸತ್ಯವಾ ಸುಳ್ಳ? ಯಾರ ಕೃಷ್ಣನ ಸಾಯಿಸಕ್ಕೆ ಸಾಧ್ಯನಾ? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಆ ಥರ ಮಾಡ್ದ. ಯಾಕೆ ಅಂತಂದರೆ, ನಾಸ್ತಿಕರ ನಂಬಿಕೆಗೂ ಪುಷ್ಟಿ ಕೊಡ್ತಾನಂತೆ ಕೃಷ್ಣ. ಅಂದರೆ ಪ್ರತಿಯೊಂದು ಜೀವಿಯ ಅವರ ಫ್ರೀ ವಿಲ್ ಏನಿದೆ ಅದಕ್ಕೆ ಯಾವತ್ತೂ ಧಕ್ಕೆ ಕೊಡಲ್ಲ ಕೃಷ್ಣ. ನೀನು ಭಕ್ತಿ ಮಾಡಬೇಕಾ, ಯಾರೂ ಫೋರ್ಸ್ ಮಾಡಿ ಭಕ್ತಿ ಮಾಡಬಾರ್ದು. ಸ್ವಾಭಾವಿಕವಾಗಿ ನಿನ್ನ ಅಂತರಂಗದಿಂದ ಕೃಷ್ಣನ ಶರಣಾಗಬೇಕು. ಅದು ಮಾತ್ರ ಕೃಷ್ಣ ಇಷ್ಟಪಡೋದು. ಫೋರ್ಸ್ ಮಾಡಿ ಪ್ರೆಷರ್ ಹಾಕಿ ಭಕ್ತಿ. ಯಾರಿಗಾನ ನಾಸ್ತಿಕರಾಗಬೇಕು ಅಂತ ಇಷ್ಟ ಇದೆಯಾ? ಅವರಿಗೆ ನಾಸ್ತಿಕರಾಗೋಕ್ಕೆ ಯಾವ ಬುದ್ಧಿ ಬೇಕು, ಏನು ಸ್ಮರಣೆ ಬೇಕು? ಮತ್ತಃ ಸ್ಮೃತಿರ್ ಜ್ಞಾನಮಪೋಹನಂಚ. ನಾಸ್ತಿಕನಾಗಬೇಕಾದ್ರೆ ಯಾವ ರೀತಿಯಾದ ಆಲೋಚನೆಗಳಿದ್ರೆ ನಾಸ್ತಿಕನಾಗೋಕ್ಕೆ ಸುಲಭ, ಅದನ್ನು ಕೃಷ್ಣನೇ ಕೊಡ್ತಾನಂತೆ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅವನು ಕೊಡ್ತಾನೆ.
ಅದೇ ನಾವು ಕೃಷ್ಣನಲ್ಲಿ ಶರಣಾಗಬೇಕು ಅಂತ ಬಲವಾಗಿ ಆಸೆ ಪಟ್ಟರೆ ಈ ಥರ ಸತ್ಸಂಗಕ್ಕೆ ಭಗವಂತನೇ ಕರ್ಕೊಂಡ್ಬರ್ತಾನೆ. ಸೊ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವಿರ್ತೀವಿ. ಉದಾಹರಣೆಗೆ ಇದೇ ಇಷ್ಟೊತ್ತಿನಲ್ಲಿ ನಾವಿಲ್ಲಿ ಸತ್ಸಂಗ ಮಾಡ್ತಾ ಇದ್ದೀವಿ, ಬಾಕಿಯವರು ಎಷ್ಟೋ ಜನ ಇನ್ನು ಬೇರೆ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಜನ 4 ನಿಯಮಗಳನ್ನು ಮುರಿತಾ ಇದ್ದಾರೆ ಇವಾಗ. ಅಂದರೆ ಅವರವರ ಆಸೆಗೆ ಅನುಗುಣವಾಗಿ ಅವರಿಗೆ ಸೌಲಭ್ಯವನ್ನು ಕೊಡ್ತಾನೆ ಕೃಷ್ಣ. ರೀತಿಯಾಗಿ ನಾಸ್ತಿಕರಿಗೆ ಅವರ ವಾದಕ್ಕೂ ಪುಷ್ಟಿ ಬೇಕಲ್ಲ. ಅವರ ವಾದಕ್ಕೆ ಪುಷ್ಟಿ ಇಲ್ಲ ಅಂತಂದ್ರೆ ಯಾರು ನಾಸ್ತಿಕರಾಗ್ತಾ ಇರಲಿಲ್ಲ. ಆದ್ದರಿಂದ ತರ್ಕೋ ಅಪ್ರತಿಷ್ಠೋ ಶ್ರುತಯೋ ವಿಭಿನ್ನ ನಾಸೌ ಯಸ್ಯ ಋಷರ್ನಂ ನಾಸೌ ಋಷರ್ಯಸ್ಯ ಮತಂ ನ ಭಿನ್ನಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಾ ಸಪಂತಾಹ. ತರ್ಕ ಮಾಡಿಕೊಂಡು ನಾವು ವಾದದಿಂದ ಯಾವತ್ತೂ ಧರ್ಮದ ಮೂಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಧರ್ಮದ ಆಳವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೆ ಒಬ್ಬೊಬ್ಬ ಋಷಿ ಒಂದೊಂದು ಪಂಥವನ್ನು ಅವನು ಹೇಳ್ತಾನೆ, ಅದಕ್ಕೆ ಅವನಿಗೆ ಋಷಿ ಅಂತ ಕರೆಯೋದು. ಹಾಗಿದ್ರೆ ನಿಜವಾದ ಮಾರ್ಗ ಏನು? ಧರ್ಮದ ತತ್ವಗಳು ತುಂಬ ರಹಸ್ಯ ಅಂತೆ, ಸುಲಭ ಇಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಏನು ಮಾಡ್ಬೇಕು ನಾವು ಅಂತಂದರೆ, ಮಹಾಜನರು ಅನುಸರಿಸಿದ ಮಾರ್ಗ ಇದೆ ನೋಡಿ, ಅದನ್ನು ನಾವು ಅನುಸರಿಸಬೇಕು. ಅದೊಂದೇ ಸುಲಭವಾದ ಮಾರ್ಗ. ಇಲ್ಲ ಎಲ್ಲ ವೇದಶಾಸ್ತ್ರಗಳನ್ನು ಅರಿದು ಕುಡಿದು ಅರ್ಥ ಮಾಡಿಕೊಂಡು ನಾವು ಭಕ್ತಿಯೋಗ ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಎಷ್ಟೋ ಜನ್ಮಗಳು ಬೇಕಾಗತ್ತೆ. ಸರಳವಾದ ಮಾರ್ಗ ಏನು ಅಂತಂದರೆ, ಮಹಾಜನೋ ಏನಾಗತ್ತ ಸಪಂತಹ. ಮಹಾಜನರು ಅಂದರೆ ಶುದ್ಧ ಭಕ್ತರು ಯಾವ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ನಾವು ಶ್ರದ್ಧೆಯಿಂದ ಅನುಸರಿಸಬೇಕು. ನಮ್ಮ ರೂಪ ಗೋಸ್ವಾಮಿಗಳು, ಆಮೇಲೆ ಬೇರೆ ಗೋಸ್ವಾಮಿಗಳು, ಆಚಾರ್ಯರು, ಕಡೆಯದಾಗಿ ನಮ್ಮ ಶ್ರೀಲ ಪ್ರಭುಪಾದರು ಯಾವ ಮಾರ್ಗವನ್ನು ನಮಗೋಸ್ಕರ ಸೂಕ್ತವಾಗಿದೆ ಅಂತ ಹಾಕ್ಕೊಟ್ಟಿದ್ದಾರೆ ನೋಡಿ, ಅದನ್ನು ಶ್ರದ್ಧೆಯಿಂದ ಅನುಸರಿಸಿದ್ರೆ ಸಾಕು. ನಮ್ಮ ಏನು ಜೀವನದ ಮೂಲ ಗುರಿ ಇದೆ, ನಮ್ಮ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಂಡು ಜೀವೇರ ಸ್ವರೂಪ ಹಯ ಕೃಷ್ಣೇರ ನಿತ್ಯದಾಸ, ಕೃಷ್ಣನ ಶಾಶ್ವತ ದಾಸನಾಗಿ ಭಕ್ತನಾಗಿ ನಾವು ಪರಿವರ್ತಿತರಾಗ್ತೀವಿ. ಸೊ ಆ ನಾಸ್ತಿಕರ ವಾದಕ್ಕೆ ಪುಷ್ಟಿ ಕೊಡೋಕ್ಕೋಸ್ಕರ ಕೃಷ್ಣ ದೇಹವನ್ನು, ಏಕೆಂದರೆ ಪ್ರಭುಪಾದರು ಹೇಳ್ತಾರೆ ಕೃಷ್ಣನಿಗೆ ಕೈವಲ್ಯ ಅಂತ ಹೆಸರು. ಕೈವಲ್ಯ ಅಂದರೆ ಕೇವಲ, ಕೇವಲ ಅಂದರೆ ಒಂದೇ ಅಂತ ಅರ್ಥ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಭೌತಿಕ ಬೇರೆ ಆಧ್ಯಾತ್ಮಿಕ ಬೇರೆ, ಆದರೆ ಭಗವಂತನಿಗೆ ಆ ಥರ ಯಾವುದೂ ಭೇದ ಇಲ್ಲ. ಅವನ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಭೌತಿಕ ಎಲ್ಲವೂ ಒಂದೇ. ಸೊ ಆದ್ದರಿಂದ ಭಗವಂತನಿಗೆ ಎಲ್ಲವೂ ಅವನ ಶಕ್ತಿಯೇ. ಆದ್ದರಿಂದ ಭೌತಿಕ ಶಕ್ತಿಯಿಂದ ಅವನು ಮೆಟೀರಿಯಲ್ ಎಲಿಮೆಂಟ್ಸಿಂದ ಒಂದು ದೇಹವನ್ನು ತಯಾರು ಮಾಡಿ ಅಲ್ಲಿ ಬಿಟ್ಟು ಹೋಗೋಕೆ ಅವನಿಗೇನು ಕಷ್ಟ, ಸುಲಭವಾಗಿ ಮಾಡ್ತಾನೆ. ಪ್ರಭುಪಾದರು ಕಡೆದಾಗ ಹೇಳ್ತಾ ಇದ್ದಾರೆ, ಯುಧಿಷ್ಠಿರ ಮಹಾರಾಜರು ಸಾಮಾನ್ಯವಾಗಿ ಯಾರಾದರೂ ತೀರ್ಕೊಂಡ್ರೆ ದುಃಖ ಪಡೋದು ಸಹಜ. ಯಾಕಂದರೆ ಅವರ ಜೊತೆ ಎಲ್ಲಿವರೆಗೂ ಅವರು ನಮ್ಮ ಕಣ್ಣು ಮುಂದೆ ಪ್ರಕಟ ಆಗಿರ್ತಾರೆ ಅಲ್ಲಿ ತನಕ ಅವ್ರ ಜೊತೆ ನಾವು ಮಾತಾಡ್ಬೋದು, ಸಂವಾದ ಮಾಡ್ಬೋದು, ಚರ್ಚೆ ಮಾಡ್ಬೋದು, ಬೇರೆ ಬೇರೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಬೋದು. ಆದರೆ ಯಾವಾಗ ಅವ್ರು ನಮ್ಮ ಕಣ್ಬಿಟ್ಟು ದೂರ ಹೋಗ್ತಾರೆ ಅವಾಗ ಅವ್ರ ಜೊತೆ ಒಡನಾಟ ಇರೋದಿಲ್ಲ. ಆ ಒಂದು ದುಃಖದಲ್ಲಿ ಅವನು ಶೋಕ ಮಾಡ್ತಾ ಇದ್ದ ಅಷ್ಟೇ ಹೊರತು ತತ್ವದಲ್ಲಿ ಅವನಿಗೆ ಯಾವುದೇ ದೋಷ ಇರಲಿಲ್ಲ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾರು ಈ ರೀತಿಯಾಗಿ ಭಗವಂತ ಒಂದು ದೇಹವನ್ನು ತಗೊಂಡ್ಬರ್ತಾನೆ ಅವತಾರ ಮಾಡಿದಾಗ ಅಂತ ಅನ್ಕೋತಾರಲ್ಲ, ಅವರಿಗೆ ಭಗವಂತನೇ ಗೀತೆಯಲ್ಲಿ ಅವ್ರಿಗೊಂದು ಟೈಟಲ್ ಕೊಟ್ಟಿದ್ದಾನಂತೆ. ಏನೊಂದು ಟೈಟಲ್? ಮೂಢರು ಅಂತ. ಅವಜಾನಂತಿ ಮಾ ಮೂಢಾಃ ಮಾನುಷೀಂ ತನುಮಾಶ್ರಿತಾಃ. ಏಕೆಂದರೆ ಕೃಷ್ಣ ಗೀತೆಯಲ್ಲೇ ಹೇಳ್ತಾನೆ, ಪ್ರಕೃತಂ ಸ್ವಾಂ ಅವಷ್ಟಭ್ಯಂ ಸಂಭವಾಮಿ ಆತ್ಮಮಾಯಯ. ನನ್ನ ಆತ್ಮಮಾಯೆ, ನನ್ನ ಅಂತರಂಗ ಶಕ್ತಿಯಿಂದನೇ ನಾನು ಪ್ರಕಟ ಆಗೋದು ಅಂತ ಕೃಷ್ಣ ಗೀತೆಯಲ್ಲಿ ಅವನೇ ಹೇಳ್ತಾ ಇದ್ದಾನೆ. ರೀತಿಯಾಗಿ ಕೃಷ್ಣನ ದೇಹ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ.
ಅದೇ ರೀತಿ ನಮ್ಮ ಶ್ರೀ ವಿಗ್ರಹ ರಚನೆ ಮಾಡ್ತೀವಲ್ಲ, ಕೆಲವರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಅದು ಬೇರೆ ಕೇವಲ ಒಂದು ನಮ್ಮ ಕಲ್ಪನೆಗೆ ಭಗವಂತ ಇಟಕ್ಲಿ ಅನ್ನೋ ರೀತಿಯಲ್ಲಿ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದೀವಿ ಅಂತ ಅನ್ಕೋತಾರೆ. ಆದರೆ ಅದು ವಾಸ್ತವ ಅಲ್ಲ. ಯಾಕಂದರೆ ಯಾವಾಗ ನಾವೊಂದು ಮೂರ್ತಿಯನ್ನು ಶಾಸ್ತ್ರಬದ್ಧವಾಗಿ ಕೆತ್ತನೆ ಮಾಡಿ ಅಲ್ಲಿ ಆಚಾರ್ಯ ಮುಖೇನ ಶುದ್ಧ ಭಕ್ತರ ಮುಖದಿಂದ ಅವರ ಮೂಲಕ ಭಗವಂತನನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವೋ ಸಾಕ್ಷಾತ್ ಭಗವಂತ ಅಲ್ಲಿ ಬಂದು ನೆಲೆಸಿಬಿಡ್ತಾನಂತೆ. ಆದ್ದರಿಂದ ಶ್ರೀ ವಿಗ್ರಹಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಶ್ರೀ ವಿಗ್ರಹ ನಮಗೆ ಯಾಕೆ ಆ ರೀತಿಯಾಗಿ ಗೋಚರ ಆಗ್ತಾ ಇಲ್ಲ, ನಮಗೆ ಯಾಕೆ ಕಲ್ಲಿನ ಥರ ಕಾಣ್ತಾ ಇದೆ ಅಂತಂದರೆ ನಮ್ಮ ದೃಷ್ಟಿಯ ಸಮಸ್ಯೆ. ಎಲ್ಲಿ ತನಕ ನಮಗೆ ಕಾಮಾಲೆ ರೋಗ ಅಂಟ್ಕೊಂಡಿರುತ್ತೆ, ಎಲ್ಲಿ ತನಕ ಎಲ್ಲವೂ ಹಳದಿಯಾಗಿ ಕಾಣ್ತಾ ಇರುತ್ತೆ. ಎಲ್ಲಿ ತನಕ ನಮ್ಮ ಚಕ್ಷು ಕೇವಲ ಭೌತಿಕ ಚಕ್ಷು ಪ್ರಾಪಂಚಿಕವಾದಂತಹ ವಿಚಾರಗಳನ್ನು ಮಾತ್ರ ಗ್ರಹಣೆ ಮಾಡುತ್ತೆ, ಅಲ್ಲಿ ತನಕ ನಮಗದು ಕಾಣೋದಿಲ್ಲ. ಮೊದಲು ನಾವು ನಮ್ಮ ಕಣ್ಣುಗಳನ್ನು ಈ ಚರ್ಮಚಕ್ಷುವಿನಿಂದ ಜ್ಞಾನಚಕ್ಷು ಮಾಡ್ಕೋಬೇಕು. ಜ್ಞಾನಚಕ್ಷು ಅಂತಂದರೆ ಶಾಸ್ತ್ರದ ಮೂಲಕ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನು ಶಾಸ್ತ್ರದ ಮೂಲಕ ಕಾಣಬೇಕು, ಶಾಸ್ತ್ರದ ದೃಷ್ಟಿಯಿಂದ ಕಾಣಬೇಕು. ಆವಾಗ ಅದು ಜ್ಞಾನಚಕ್ಷು ಆಗುತ್ತೆ. ಇನ್ನೂ ಮುಂದೆ ಹೋಗಿ ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡಿ ಆ ಜ್ಞಾನಚಕ್ಷುವನ್ನು ನಾವು ಪ್ರೇಮಚಕ್ಷು ಮಾಡ್ಕೋಬೇಕು. ಅಂದರೆ ಎಲ್ಲವನ್ನೂ ನಾವು ಕೃಷ್ಣನ ಜೊತೆ ಇರುವಂತಹ ಪ್ರೇಮದಿಂದ ನೋಡೋಕ್ಕೆ ಶುರು ಮಾಡಬೇಕು. ಸ್ಥಾವರ ಜಂಗಮದೇಕಿ ನದೇಕಿ ತರಮೂರ್ತಿ ಸರಸ್ತ್ರಹಯ ಇಷ್ಟದೇವ ಸ್ಫೂರ್ತಿ ಅಂತ ಚೈತನ್ಯ ಚರಿತಾಮೃತ ಹೇಳ್ತಾರೆ. ಅಂದರೆ ಶುದ್ಧ ಭಕ್ತರ ದೃಷ್ಟಿಕೋನ ಯಾವ ರೀತಿ ಇರುತ್ತೆ ಅಂತಂದರೆ ಅವರು ಪ್ರಪಂಚದಲ್ಲಿರುವಂತಹ ಜೀವಿಗಳನ್ನಾಗಿರ್ಬೋದು ಅಥವಾ ಅಚರ ವಸ್ತುಗಳನ್ನಾಗಿರಬಹುದು, ಯಾವುದನ್ನು ನೋಡಿದರೂ ಸಹಿತ ಅವ್ರ ಕಣ್ಣಿಗೆ ಕಾಣೋದು ಒಬ್ಬರೇ, ಯಾರು? ತಮ್ಮ ಇಷ್ಟ ದೇವರಾದ ಭಗವಂತ. ಬೇರೆ ಏನೂ ಕಾಣೋದಿಲ್ಲ ಅವ್ರಿಗೆ. ಅದು ಶುದ್ಧ ಭಕ್ತರ ಒಂದು ಲಕ್ಷಣ. ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂಧ ಸದೈವ ಹೃದಯೇಶು ವಿಲೋಕಯಂತಿ ಅಂತ ಭಕ್ತಿ ಬ್ರಹ್ಮ ಸಂಹಿತಾದಲ್ಲಿದೆ. ಆ ಪ್ರೇಮಾಂಜನ ಇರಬೇಕು ನಮ್ಮ ಕಣ್ಣಲ್ಲಿ. ಪ್ರೇಮಾಂಜನ ಛುರಿತ ಭಕ್ತಿ ವಿಲೋಚನೇನ ಅಂತಹ ಲೋಚನ ಇರಬೇಕು. ಅಂತಹ ಕಣ್ಣಿದ್ರೆ ಆವಾಗ ಭಗವಂತನನ್ನು ಯಾವಾಗಲೂ ಭಗವಂತನಾಗಿ ಕಾಣಬಹುದು. ವಿಗ್ರಹದಲ್ಲೂ ಕಾಣಬಹುದು, ಮತ್ತು ಪ್ರಹ್ಲಾದ ಮಹಾರಾಜರ ಥರ ಕಂಬದಲ್ಲೂ ಕಾಣಬಹುದು. ಈಗ ಮುಂದಿನ ಶ್ಲೋಕದ ಚರ್ಚೆ ಮಾಡೋಣ. ಯಸ್ಮಾನ್ನಃ ಸಂಪದೋ ರಾಜ್ಯಂ ದ್ವಾರಾ ಪ್ರಾಣಾಕುಲಂ ಪ್ರಜಾಃ ಆಸನ್ ಸಪತ್ನ ವಿಜಯೋ ಲೋಕಶ್ಚ ಯದನುಗ್ರಹಾತ್. ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ, ನಮಗೆ ಸಂಪತ್ತು ಯಸ್ಮಾನ್ ನಃ ಸಂಪದಃ ರಾಜ್ಯಂ ರಾಜ್ಯ ದಾರ ಉತ್ತಮವಾದಂತಹ ಪತ್ನಿಯರು ಪ್ರಾಣ ಕುಲಂ ಪ್ರಜಾ ಉತ್ತಮವಾದಂತಹ ಸಂತಾನ ಮತ್ತು ಒಳ್ಳೆ ಪ್ರಜೆಗಳು ಮತ್ತು ಸಪತ್ನ ವಿಜಯ ಅಂತಂದರೆ ಶತ್ರುಗಳ ಮೇಲೆ ವಿಕ್ಟರಿ, ಅಂದರೆ ಶತ್ರುಗಳನ್ನು ಸಂಹಾರ, ಅವರ ಮೇಲೆ ವಿಜಯ. ಮತ್ತು ಅಷ್ಟು ಮಾತ್ರ ಅಲ್ಲದೆ ಲೋಕಾಶ್ಚ ಅಂದರೆ ಉತ್ತಮ ಲೋಕಗಳು. ಈ ಒಂದು ಶರೀರವನ್ನು ತ್ಯಜಿಸಿದ ಮೇಲೆ ಮುಂದಿನ ಪ್ರಯಾಣ ಮಾಡಲೇಬೇಕಲ್ವಾ? ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟು? ಯಾವ ಲೋಕಕ್ಕೆ ಹೋಗ್ತೀವಿ? ಸ್ವರ್ಗಕ್ಕ, ನರಕಕ್ಕ, ಅಥವಾ ಆಧ್ಯಾತ್ಮಿಕ ಲೋಕಕ್ಕ? ಅದು ಸಹಿತ ಇವೆಲ್ಲವೂ ನಮಗೆ ಯಾರು ಕೊಟ್ಟಿದ್ದು? ಯದ್ ಅನುಗ್ರಹ. ಇವೆಲ್ಲವೂ ನಮಗೆ ಅನುಗ್ರಹಿಸಿದ್ದು ಯಾರು ಅಂದರೆ ಕೃಷ್ಣ ಅಂತ ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ.
ಪ್ರಭುಪಾದರು ಉತ್ತಮವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂದರೆ, ಸರ್ವಜ್ಞ ಒಂದು ಮಾತು ಹೇಳ್ತಾನಂತೆ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹುಣ್ಣಿರಲು ಇಚ್ಛೆ ನೈದಿರ್ಪ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹೇಳ್ತಾರಂತೆ. ಏನದು ಅಂತಂದರೆ, ಈ ಜೀವನದಲ್ಲಿ ಸುಖವಾಗಿರಬೇಕು ಅಂದರೆ ಅವ್ರ ಹತ್ರ ಏನೇನು ಇರಬೇಕು? ಒಳ್ಳೆ ಮನೆ ಇರಬೇಕು, ಮತ್ತು ವೆಚ್ಚಕ್ಕೆ ಹೊಂದಿರಲು ಖರ್ಚಿಗೆ ಬೇಕಾದಷ್ಟು ಹಣ ಇರಬೇಕು, ಮತ್ತು ನಮ್ಮ ಇಚ್ಛೆಯನ್ನು ಅರಿತು ಅನುಸರಿಸುವಂಥ ಹೆಂಡತಿ ಇರಬೇಕಂತೆ. ಅದನ್ನೇ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಲೌಕಿಕ ಅಭಿವೃದ್ಧಿ ಎಂದರೆ ಏನೇನು ಇರಬೇಕು ಅಂದರೆ ಒಳ್ಳೆಯ ಪತ್ನಿ, ನೆಮ್ಮದಿಯಾದ ಮನೆ, ಅಗತ್ಯಕ್ಕೆ ಬೇಕಾದಷ್ಟು ಭೂಮಿ, ಮತ್ತು ಸತ್ಸಂತಾನ. ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಇರಬೇಕು, ಹೌದು. ಮತ್ತೆಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಬ್ಬ ರಾಜರಾಗಿರ್ಬೋದು ಅಥವಾ ಸಾಮಾನ್ಯ ಮನುಷ್ಯರು ಸಹಿತ ಶತ್ರು ಬಾಧೆ ಇರಬಾರ್ದು. ಶತ್ರು ಬಾಧೆ ಇದ್ದರೆ ಮನಃಶಾಂತಿ ಇರೋದಿಲ್ಲ. ಆ ಶತ್ರುಗಳು ದೂರದವರೇ ಆಗಿರ್ಬೋದು, ಕೆಲವು ಸರಿ ನಮ್ಮ ಬಂಧುಗಳೇ ಆಗಿರಬಹುದು. ಆವಾಗ ಅವರು ಶತ್ರು ಬುದ್ಧಿಯಿಂದ ಬರ್ತಾರೆ, ಆವಾಗ ನಮಗೆ ಮನಸ್ಸು ನೆಮ್ಮದಿ ಇರೋದಿಲ್ಲ. ಇವೆಲ್ಲ ಹೇಗೆ ಸಿಗುತ್ತೆ? ಇಷ್ಟೆಲ್ಲ ಬೇಕು ಅಂತ ಗೊತ್ತು ಎಲ್ಲರಿಗೂ, ಬಟ್ ಇವೆಲ್ಲ ಹೇಗೆ ಸಿಗುತ್ತೆ ಅಂದರೆ, ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ, ಇವೆಲ್ಲವೂ ಕೃಷ್ಣನ ಕೃಪೆಯಿಂದ ನಮಗೆ ದೊರಕಿದೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಜನ ಏನು ಅನ್ಕೋತಾರೆ ಅಂತಂದರೆ, ಯಾಕೆ ಬೇಕು ದೇವರು? ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿ ಇವೆಲ್ಲ ಸಂಪಾದನೆ ಮಾಡಿಕೊಂಡ್ರೆ ನಾವು ನೆಮ್ಮದಿಯಿಂದ ಇರ್ಬೋದಲ್ಲ, ನಮಗೆ ಯಾಕೆ ದೇವರು ಬೇಕು? ಎಲ್ಲಿ ತನಕ ನಮಗೆ ಈ ಸೌಕರ್ಯಗಳಿದೆ ಜೀವನದಲ್ಲಿ ಆನಂದವಾಗಿರಬಹುದಲ್ಲ ಅಂತ ಜನ ಅಂದ್ಕೋತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಉದಾಹರಣೆ ಕೊಟ್ಟು ಹೇಳ್ತಾರೆ, ನಾವು ಎಷ್ಟೇ ನಮ್ಮಲ್ಲಿ ಹಣ ಇರಲಿ, ಒಬ್ಬ ಒಳ್ಳೆ ಡಾಕ್ಟರು, ತುಂಬ ನುರಿತ ಎಕ್ಸ್ಪರ್ಟ್ ಸರ್ಜನ್, ಅವನತ್ರ ಹೋಗಿ ಚಿಕಿತ್ಸೆ ಮಾಡಿಕೊಂಡ್ರೂ ಸಹಿತ ನಮ್ಮ ಕಾಯಿಲೆ ಬಂದಿದ್ದು ವಾಸಿ ಆಗತ್ತೆ ಅಂತ ಗ್ಯಾರಂಟಿ ಇದೆಯಾ? ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ಲ ಡಾಕ್ಟ್ರು ಇನ್ನು ನೀನು ಜೀವನ ಇಂದ 2 ತಿಂಗಳು 3 ತಿಂಗಳು ಅಷ್ಟೇ ಅಪ್ಪ, ಅದ್ರ ಮೇಲೆ ನಿಮಗೆ ಇಲ್ಲ ಅಂತ ಹೇಳಿದ ಮೇಲೂ ಅಚಾನಕ್ಕಾಗಿ ಬದುಕುಳಿದಿರುವಂಥ ಎಷ್ಟೋ ನಿದರ್ಶನಗಳನ್ನು ನಾವೆಲ್ಲ ಕಂಡೇ ಇದ್ದೀವಿ. ಆದ್ದರಿಂದ ಭೌತಿಕ ಫೆಸಿಲಿಟೀಸ್ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನೆಮ್ಮದಿ ಆನಂದ ಇದೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಆದರೆ ನಿಜವಾದ ನೆಮ್ಮದಿ ಯಾವಾಗ ಬರುತ್ತೆ ಹೇಳಿ? ಇವೆಲ್ಲವನ್ನು ನಾವು ಭಗವಂತ ಕರುಣಿಸಿದಾನೆ ಅನ್ನುವಂತಹ ಕೃತಜ್ಞತಾ ಭಾವ ಇಟ್ಕೋತೀವಿ ನೋಡಿ, ಆವಾಗ ಬರುತ್ತೆ. ಆವಾಗ ಅವುಗಳನ್ನು ನಾವು ಸದ್ಬಳಕೆ ಮಾಡ್ತೀವಿ. ನನ್ನ ಸ್ವಂತ ಶಕ್ತಿಯಿಂದ ಬಂದಿದೆ ಅಂದರೆ ನನ್ನ ಸ್ವಇಚ್ಛೆಗೆ ಅನುಸಾರವಾಗಿ ಅವುಗಳನ್ನು ನಾವು ವಿನಿಯೋಗಿಸ್ತೀವಿ. ಯಾವಾಗ ಅದು ಭಗವಂತ ಕೊಟ್ಟಿದ್ದಾನೆ, ಭಗವಂತನ ಅನುಗ್ರಹ ಅನ್ನೋ ಭಾವದಲ್ಲಿ ನಾವು ನೆಲೆಸಿರ್ತೀವಿ, ಅದನ್ನು ಸದ್ಬಳಕೆ ಮಾಡ್ತೀವಿ. ಯಾವಾಗ ಸದ್ಬಳಕೆ ಮಾಡ್ತೀವಿ, ಅದರಿಂದ ನಮಗೆ ಸಂತೋಷವೇ ಸಿಗುತ್ತೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕಲಿಯುಗದ ಈ ಆಧುನಿಕ ಮನುಷ್ಯ ಪುರುಷ ಪ್ರಯತ್ನದಲ್ಲಿ ಮಾತ್ರ ನಂಬಿಕೆ ಉಳ್ಳವನು. ದೇವರ ಅನುಗ್ರಹ ಬೇಕು ಎನ್ನುವುದನ್ನು ಅವನು ನಿರಾಕರಿಸುತ್ತಾನೆ. ಭಾರತದಿಂದ ಒಬ್ಬ ಮಹಾ ಸನ್ಯಾಸಿ ಕೂಡ ಚಿಕಾಗೋದಲ್ಲಿ ಪರಮಪ್ರಭುವಿನ ಅನುಗ್ರಹವನ್ನು ಅಲ್ಲಗಳೆದು ಉಪನ್ಯಾಸಗಳನ್ನು ನೀಡಿದರು. ಆದರೆ ವೇದಶಾಸ್ತ್ರಗಳಲ್ಲಿ ಹೇಳುವಂತೆ ಮತ್ತು ಭಾಗವತದಲ್ಲಿ ಕಾಣುವಂತೆ ಎಲ್ಲ ಯಶಸ್ಸುಗಳನ್ನು ಅಂತಿಮವಾಗಿ ನೀಡುವವನು ಭಗವಂತ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ನಾವು ಪೂರ್ಣವಾದ ಯಶಸ್ಸು ಗಳಿಸಬೇಕಾದರೆ ದೈವ ಭಕ್ತನಾದ ಈ ಯುಧಿಷ್ಠಿರ ಮಹಾರಾಜನ ಹೆಜ್ಜೆಯನ್ನು ಅನುಸರಿಸಿ ನಡೆದರೆ ಉತ್ತಮ.
ಈ ರೀತಿಯಾಗಿ ಈ ಶ್ಲೋಕದ ಸಾರಾಂಶ ಏನು ಅಂತಂದರೆ, ಯಾವ ಭಾವದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು, ನಮಗೇನು ಸೌಕರ್ಯವನ್ನು ನಾವು ಪಡ್ಕೊಂಡಿದ್ದೀವಿ ಅದು ಭಗವಂತನ ಕೃಪೆ, ಭಗವಂತನ ನಮ್ಮ ಮೇಲಿನ ದಯೆ ಅನ್ನೋ ಭಾವದಲ್ಲಿ ಯಾವಾಗ ನಾವು ನಡೆಸ್ಕೋತೀವಿ ಆಗ ನಿಜವಾದ ನೆಮ್ಮದಿ, ಸುಖ, ಸಂತೋಷ ನಮಗೆ ಪ್ರಾಪ್ತಿಯಾಗುತ್ತೆ. ಆವಾಗ ಇಷ್ಟಿದ್ರೆ ಇನ್ನಷ್ಟು ಬೇಕು ಅನ್ನುವಂತಹ ದುರಾಸೆ ಇರೋದಿಲ್ಲ. ನಾವು ಮಹತ್ವಾಕಾಂಕ್ಷಿಗಳಾಗಬಾರ್ದ? ಭಕ್ತರಾದ ಮೇಲೆ ಮಹತ್ವಾಕಾಂಕ್ಷೆ ಬಿಟ್ಬಿಡ್ಬೇಕಾ? ಹಾಗಾದರೆ ಸರಳವಾದ ಜೀವನ ಅಂತಂದರೆ ಎಲ್ಲವನ್ನು ಬಿಟ್ಟು ಕೇವಲ ಸರಳವಾದ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಅಂತ ನಾವು ಪ್ರಶ್ನೆ ಮಾಡ್ಕೋಬಹುದು. ಖಂಡಿತವಾಗ್ಲೂ ಭಗವಂತ ಆ ರೀತಿ ಹೇಳ್ತಾ ಇಲ್ಲ. ಯಾಕೆಂದರೆ ಅರ್ಜುನನು ಸಹಿತ ಹಂಗೆ ಹೇಳ್ದ, ನನಗೆ ಬೇಕಾಗಿಲ್ಲ ಯುದ್ಧ, ನಾನೇ ಯುದ್ಧ ಮಾಡಲಿ, ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ, ಯಾಕಂದರೆ ನನಗೆ ಸಾವು ನೋವು ನೋಡೋಕ್ಕಾಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಯುದ್ಧ ಮಾಡಿ ಗೆದ್ದು ರಾಜ್ಯವನ್ನು ಅನುಭವಿಸ್ಬೇಕು, ರಾಜನಾಗಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕೃಷ್ಣ ಮಹತ್ವಾಕಾಂಕ್ಷೆ ಬಿಟ್ಟು ಸುಮ್ಮನೆ ಕೂತ್ಕೋ ಇಲ್ಲಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ. ಆದರೆ ಯಾಕೆ ಕೃಷ್ಣ ಅರ್ಜುನಂಗೆ ಆ ಥರ ಹೇಳ್ದ? ಯಾಕೆಂದರೆ ಅಧರ್ಮಿಗಳು ರಾಜರಾಗಬಾರ್ದು, ಅಧರ್ಮಿಗಳ ಕೈಯಲ್ಲಿ ಸಂಪತ್ತು ಹೋಗಬಾರ್ದು. ಯಾಕೆಂದರೆ ಅಧರ್ಮಿಗಳ ಕೈಯಲ್ಲಿ ಸಂಪತ್ತು ಹೋದರೆ ಎಲ್ಲವೂ ನಾಶವಾಗತ್ತೆ. ಧರ್ಮಿಷ್ಠರಾದವರು ಒಳ್ಳೆಯ ಮನಸ್ಸಿನಿಂದ ಆ ಒಂದು ಏನು ಸಂಪತ್ತನ್ನು ಪಡೀತಾರೆ ನೋಡಿ, ಅದನ್ನು ಸದ್ಬಳಕೆ ಮಾಡ್ತಾರೆ. ಅದರಿಂದ ಹೆಚ್ಚು ಹೆಚ್ಚು ಸಂಪತ್ತನ್ನು ನಾವು ಗಳಿಸೋಕ್ಕೋಸ್ಕರ ಪುರುಷ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾನೆ ಇಲ್ಲ ಪ್ರಭುಪಾದರು. ಪುರುಷ ಪ್ರಯತ್ನ ಬೇಕೇ ಬೇಕು. ನಮ್ಮ ಕರ್ಮದಲ್ಲಿ, ಭಾಗ್ಯದಲ್ಲಿ ಇದೆ ಅಥವಾ ಭಗವಂತನ ಅನುಗ್ರಹದಲ್ಲಿ ಇದೆ ಅಂತಂದ್ರೂ ನಾವು ಪುರುಷ ಪ್ರಯತ್ನ ಮಾಡಬೇಕು. ಪುರುಷ ಪ್ರಯತ್ನ ಮಾಡದೆ ಕೇವಲ ನಾವು ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ಏನೂ ಮಾಡದೆ ಕೂತ್ಕೊಂಡ್ರೆ ಭಗವಂತ ಅನುಗ್ರಹ ಮಾಡೋಕ್ಕೂ ಸಹಿತ ರೆಡಿ ಇರ್ತಾನೆ, ಆದರೆ ಅದನ್ನು ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇರಲ್ಲ. ಯಾಕಂದರೆ ನಮ್ಮ ಪಾತ್ರತ್ವವನ್ನು ನಾವು ನೋಡ್ಕೋಬೇಕು, ಸರಿಯಾದ ಪಾತ್ರತ್ವವನ್ನು ನಾವು ರೆಡಿ ಮಾಡ್ಕೋಬೇಕು. ಒಳ್ಳೆ ಪಾತ್ರ ಇದ್ರೆ ತಾನೇ ಆ ಕೃಪೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ. ಅದರಿಂದ ಸರಿಯಾದ ಪಾತ್ರತ್ವವನ್ನು ನಾವು ತಯಾರು ಮಾಡ್ಕೋಬೇಕು. ಮತ್ತು ಏನು ಸಂಪತ್ತಿರಬಹುದು ಅಥವಾ ಪವರ್ ಇರಬಹುದು, ನಮಗೆ ಭಗವಂತನ ದಯೆಯಿಂದ ಬರುತ್ತೆ, ಅದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಆತ್ಮೋದ್ಧಾರನೂ ಮಾಡೋಣ, ಸಮಾಜಕ್ಕೆ ಕಲ್ಯಾಣನೂ ಮಾಡೋಣ. ಆ ಒಂದು ದೃಷ್ಟಿಕೋನದಿಂದ ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಅಂತ ಸಾರಾಂಶ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಯಶಸ್ವಿಯಾದ ಎಲ್ಲರೂ ಸಹಿತ ತಮಗೆ ದೊರೆತ ಯಶಸ್ಸು ಭಗವಂತನಿಂದ ಬಂದಿದೆ ಅನ್ನೋವಂಥ ಭಾವದಲ್ಲಿ ಕೃತಜ್ಞತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ 2 ಶ್ಲೋಕದ ಒಂದು ಸಾರಾಂಶವನ್ನು ಹೇಳ್ತಾ ಇಲ್ಲಿಗೆ ನನ್ನ ಕಡೆಯಿಂದ ಪ್ರವಚನ ನಾನು ವಿರಾಮ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ, ಕೆಟ್ಟ ಶಕುನಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾರೆ ಯುಧಿಷ್ಠಿರ ಮಹಾರಾಜರು. ಆ ಶಕುನಗಳನ್ನು ನೋಡಿ ಅವ್ರಿಗೇನು ಅರ್ಥ ಆಗುತ್ತೆ ಅಂತಂದರೆ, ಕಲಿಯ ಪ್ರವೇಶ ಆಗಿದೆ, ಬಹುಶಃ ಭಗವಂತ ಸ್ವಧಾಮಕ್ಕೆ ತೆರಳಿದ್ದಾನೆ ಅನ್ನುವಂತಹ ಅವರ ಅನುಮಾನ ಬರುತ್ತೆ. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅಂತಂದರೆ, ನಾವು ಸ್ವಲ್ಪ ಕಲಹಗಳನ್ನು ಅಥವಾ ಮನಸ್ತಾಪಗಳನ್ನು, ಕೋಪ ತಾಪಗಳನ್ನು ಕಾಣಲಿಕ್ಕೆ ಶುರು ಮಾಡ್ತೀವಿ. ಆವಾಗ ನಮ್ಮ ಸತ್ಸಂಗದಲ್ಲಾಗಿರ್ಬೋದು, ನಮ್ಮ ಮನೆಗಳಲ್ಲಾಗಿರ್ಬೋದು ಕಲಿಯ ಪ್ರವೇಶ ಆಗಿದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಆ ಒಂದು ಒಡಕುಗಳೇನಿದೆ, ಮನಸ್ಸಿನಲ್ಲಿರುವಂತಹ ಒಡಕು, ಸಂಬಂಧದಲ್ಲಿರುವಂತಹ ಒಡಕು ಆಗಿರಬಹುದು, ಅಥವಾ ನಮ್ಮ ಶ್ರದ್ಧೆಯಲ್ಲಿ, ನಿಷ್ಠೆಯಲ್ಲಿ ಇರುವಂತಹ ಒಡಕುಗಳನ್ನು ನಾವು ಸರಿ ಮಾಡಿಕೊಳ್ಳೋಣ. ಸರಿ ಮಾಡಿಕೊಂಡು ಜೋರಾಗಿ ಎಷ್ಟೇ ಮಳೆ ಬರ್ತಾ ಇದ್ರೂ ಒಂದು ಉತ್ತಮವಾದಂತಹ ಆಶ್ರಯದಲ್ಲಿದ್ದರೆ ಆ ಮಳೆ ನಮಗೇನೂ ಮಾಡೋದಿಲ್ವೋ, ಅದೇ ರೀತಿ ಕಲಿಯುಗದ ಪ್ರಭಾವ ಎಲ್ಲ ಕಡೆ ಹೆಚ್ಚು ಹೆಚ್ಚಾಗಿ ಹರಡ್ತಾ ಇದ್ರೂ ಸಹಿತ ನಾವು ಸತ್ಸಂಗದಲ್ಲಿ ನಿಷ್ಠೆಯಿಂದ ನೆಲೆಸಿದರೆ ಆ ಕಲಿ ನಮಗೆ ಏನೂ ಮಾಡೋದಿಲ್ಲ, ಕಲಿಯ ಪ್ರಭಾವ ನಮಗೆ ತಾಕೋದಿಲ್ಲ. ಅಂತಹ
ಸಾರಾಂಶವನ್ನು 1ನೇ ಶ್ಲೋಕದಿಂದ ಪಡ್ಕೊಂಡ್ವಿ. 2ನೇ ಶ್ಲೋಕದಿಂದ ನಮಗೆ ಸಿಗುವಂತಹ ಯಾವುದೇ ಸಂಪತ್ತಾಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಎಲ್ಲವೂ ಸಹಿತ ಭಗವಂತನ ಕೃಪೆ ಅನ್ನೋ ಭಾವದಲ್ಲಿ ನೆಲೆಸಿ ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋಣ. ಹಾಗೂ ಯಾವತ್ತು ಭಗವಂತನಿಗೆ ಕೃತಜ್ಞರಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಜೀವನ ಮಾಡೋಣ ಅಂತ ಹೇಳ್ತಾ 2 ಶ್ಲೋಕದ ಸಾರಾಂಶವನ್ನು ಇಲ್ಲಿಗೆ ನಾನು ಹೇಳ್ತಾ ಇದ್ದೇನೆ. ಈಗ ಪ್ರಶ್ನೋತ್ತರ ಮಾಡಬಹುದು ಅಥವಾ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬಹುದು. ಹರೇ ಕೃಷ್ಣ. ಹೇಳಿ ಪ್ರಭು. ವೃಂದಾವನದಲ್ಲಿ ಮೂಲ ವೃತ್ತದಲ್ಲಿ ಕೃಷ್ಣ ಇರ್ತಾರೆ, ಅದೇ ಇನ್ನೊಂದು ವೃತ್ತದಲ್ಲಿ ಒಂದು ಲೀಲೆ ಮಾಡೋದು ಅಂತ ಒಂದು ಮಧ್ವ ಕ್ಲಾಸ್ನಲ್ಲಿ ಕೇಳಿಸ್ಕೊಂಡಿದ್ದೆ. ಅವರು ಹೇಳ್ತಾ ಇದ್ರು ಕೇಶದಲ್ಲಿ ಕೃಷ್ಣ ಬಲರಾಮ ಎರಡು, ಒಂದು ಕಪ್ಪು ಕೇಶದಲ್ಲಿ ಕೃಷ್ಣ ಅವತಾರ, ಬಿಳಿ ಕೇಶದಲ್ಲಿ ಬಲರಾಮ ದೇವರ ಅವತಾರ ಅಂತ. ಲಕ್ಷ್ಮೀನಾರಾಯಣನಿಂದಲೇ ಕೃಷ್ಣ ಬರ್ತಾರೆ ಅಂತ ಅವ್ರದ್ದು. ನಾವು ಮೂಲತಃ ಕೃಷ್ಣನೇ ಅಂತ ನಾವು ತಿಳುವಳಿಸಿರ್ತಾರೆ. ಇದು ನಾವು ಹೆಂಗೆ ಅರ್ಥ ಮಾಡ್ತೀವಿ? ಒಬ್ರಿಗೂ ಪ್ರಭು ಪ್ರಶ್ನೆಯನ್ನು ಎಲ್ಲರಿಗೂ ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವರ ಪ್ರಶ್ನೆ ಏನಂದರೆ, ನಮ್ಮ ಗೌಡಿಯ ವೈಷ್ಣವ ಸಿದ್ಧಾಂತದಲ್ಲಿ ನಾವು ಹೇಳೋದು ಮೂಲ ಕೃಷ್ಣನಿಂದ ಬೇರೆ ಅವತಾರಗಳು ಬಂದಿದೆ ಅಂತ ನಾವು ಹೇಳ್ತೀವಿ. ಅದೇ ಬೇರೆ ವೈಷ್ಣವ ಪರಂಪರೆಗಳಲ್ಲಿ ಅವ್ರು ಹೇಳೋದು ಲಕ್ಷ್ಮೀನಾರಾಯಣ, ವೈಕುಂಠದಲ್ಲಿರುವಂಥ ಲಕ್ಷ್ಮೀನಾರಾಯಣ ಮೂಲ, ಅವನಿಂದ ಎಲ್ಲ ಅವತಾರಗಳು ಇನ್ಕ್ಲೂಡಿಂಗ್ ಕೃಷ್ಣ ಬಲರಾಮರು ಬೇರೆ ಬಾಕಿಯವರೆಲ್ಲ ಸಹಿತ ಲಕ್ಷ್ಮೀನಾರಾಯಣರಿಂದ ಅವತಾರ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರಿ ಯಾರು ತಪ್ಪು? ಯಾಕಂದರೆ ಎಲ್ಲರೂ ವೈಷ್ಣವರೇ ಅಲ್ವಾ? ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋಂಥ ಒಂದು ಪ್ರಶ್ನೆ. ಒಬ್ಬರು ಪ್ರಭುಗಳ ಅಂದರೆ ಈಗ ಅವರು ಸನ್ಯಾಸಿಗಳಾಗಿದ್ದಾರೆ, ಅವರ ಪ್ರವಚನವನ್ನು ನಾನು ಕೇಳ್ತಾ ಇದ್ವಿ. ಅವರು ಹೇಳೋದೇನೆಂದರೆ, ವೈಷ್ಣವ ಸಿದ್ಧಾಂತಗಳಲ್ಲಿ ಸಾಮಾನ್ಯವಾಗಿ ತತ್ವದಲ್ಲಿ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ತತ್ವದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವನ್ನು ನೀವು ಕಂಡರೆ ಅದು ಯಾಕೆ ಆ ವ್ಯತ್ಯಾಸಗಳು ಅಂತಂದರೆ, ಆ ಒಂದು ವೈಷ್ಣವ ಪರಂಪರೆಯಲ್ಲಿ ಅವರು ಕೊಡುವಂತಹ ಒಂದು ಏನು ಭಕ್ತಿಯ ರಸ ಇದೆ, ಆ ರಸಾನುಭೂತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ ನಮ್ಮ ಗೌಡಿಯ ಪಂಥದಲ್ಲಿ ನಾವು ಉನ್ನತ ಉತ್ಕೃಷ್ಟ ರಸವಾದಂತಹ ಮಾಧುರ್ಯ ರಸ, ಅದರಲ್ಲೂ ಉಜ್ವಲ ರಸ, ಅದ್ರ ಬಗ್ಗೆ ಹೆಚ್ಚು ನಾವು ಪ್ರಚಾರವನ್ನು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಬೇರೆ ಯಾವ ಪರಂಪರೆಯವರು ಮಾಡೋದಿಲ್ಲ. ಸೊ ಅವರದು ಮುಖ್ಯವಾಗಿ ಶಾಂತ ಅಥವಾ ದಾಸ್ಯ ರಸ, ಸಾಕ್ಷ್ಯ ರಸದಲ್ಲೂ ಯಾರೂ ಹೆಚ್ಚಾಗಿ ಅಷ್ಟು ಪ್ರತಿಪಾದನೆ ಮಾಡೋದಿಲ್ಲ. ಸೊ ಅದರಿಂದ ಯಾವ ರಸದಲ್ಲಿ ಅವರು ಪ್ರಧಾನವಾಗಿ ನೆಲೆಸಿರ್ತಾರೆ ಅದಕ್ಕೆ ಅನುಗುಣವಾದಂತಹ ಒಂದು ಲಕ್ಷ್ಮೀನಾರಾಯಣನನ್ನೇ ಅವರು ಸರ್ವೋತ್ತಮ ಅಂತ ಭಾವಿಸೋದು. ಯಾಕೆ ಅಂದರೆ ಅವರಿಗೆ ದಾಸ್ಯ ಭಾವ ಇರುತ್ತೆ. ಕೃಷ್ಣನನ್ನು ಲಕ್ಷ್ಮೀನಾರಾಯಣ ರೂಪದಲ್ಲಿ ಅವರು ನೋಡ್ತಾರೆ. ಆದರೆ ಅದಕ್ಕೂ ಮೀರಿ ಇರುವಂತಹ ಬೇರೆ ಇನ್ನೂ ರಸಗಳಾದಂತಹ ಸಾಕ್ಷ್ಯ, ವಾತ್ಸಲ್ಯ, ಮಾಧುರ್ಯ, ಈ ರಸಗಳಲ್ಲಿ ನಾವು ಕೃಷ್ಣ ಜೊತೆ ವ್ಯವಹರಿಸಬೇಕು ಅಂತಂದರೆ ನಾವು ಇನ್ನೂ ಆಳವಾದ ಅಥವಾ ಮೂಲ ತತ್ವಕ್ಕೆ ಹೋಗಬೇಕಾಗತ್ತೆ. ಅವರ ತತ್ವದಲ್ಲಿರುವಂತಹ ಆ ಲಿಮಿಟೇಷನ್ ಅದು ಅಸತ್ಯ ಅಲ್ಲ, ಆದರೆ ಅವರು ಅಲ್ಲಿ ಹೇಳಿಕೊಡುವಂತಹ ರಸದ ಒಂದು ಅಭಿವ್ಯಕ್ತಿ ಯಾವ ಲೆವೆಲ್ಗಿದೆ ಅದಕ್ಕೆ ಅನುಸಾರವಾಗಿ ಅವರ ಟೀಚಿಂಗ್ಸ್ ಇರುತ್ತೆ. ಸರಿನಾ ಪ್ರಭು? ಹರೇ ಕೃಷ್ಣ. ನಾನು ಕೇಳಿರೋ ಪ್ರಕಾರ ಸುಮಾರು 36 ವರ್ಷ ಇತ್ತು. ಮಹಾಭಾರತ ಯುದ್ಧ ಮುಗಿದ ನಂತರ ಸುಮಾರು ಅದೇ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜರು ಉತ್ತರೆಯ ಗರ್ಭದಲ್ಲಿ ಇರ್ತಾರೆ.
ತದನಂತರ ಅಶ್ವತ್ಥಾಮ ಅಲ್ಲಿಗೆ ಬಾಣವನ್ನು ಅಂದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ, ಕೃಷ್ಣ ರಕ್ಷಣೆ ಮಾಡ್ತಾರೆ. ಆಮೇಲೆ ಪರೀಕ್ಷಿತ್ ಮಹಾರಾಜರ ಜನನ ಆಗುತ್ತೆ. ಸುಮಾರು 36 ವರ್ಷಗಳ ಕಾಲ ಯುಧಿಷ್ಠಿರ ಮಹಾರಾಜರು ಆಳ್ವಿಕೆ ಮಾಡಿ ತದನಂತರ ಪರೀಕ್ಷಿತನಿಗೆ ಒಪ್ಪಿಸಿ ತಾವು ಮುಂದಿನ ಪ್ರಯಾಣ ಮಾಡ್ತಾರೆ. ನಾನು ಕೇಳಿರೋ ಮಟ್ಟಿಗೆ ಸುಮಾರು 36 ವರ್ಷ. ಹಾಂ, ಅನುಮಾನ ಬಂದಿದ್ದಕ್ಕೆ ಕಾರಣ ಒಂದು, ಕೃಷ್ಣನ ಬಗ್ಗೆ, ಯಾದವರ ಬಗ್ಗೆ, ಅವರ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಇಲ್ವಾ ತಿಳ್ಕೊಂಡು ಬರೋಕ್ಕೋಸ್ಕರ ಅರ್ಜುನ ಹೋದವರು ಬರಲೇ ಇಲ್ಲ, ತುಂಬ ದಿನ ಆಯಿತು ಒಂದು. ಇನ್ನೊಂದು, ಅಪಶಕುನಗಳು ಕಾಣಕ್ಕೆ ಶುರು ಮಾಡಿದ್ರು. ಅಂದರೆ ಸಮಾಜದಲ್ಲಿ ವೈಮನಸ್ಯ, ಜಗಳಗಳು, ಕಲಹ ಇದೆಲ್ಲ ಕಾಣಕ್ಕೆ ಶುರುವಾಯ್ತಲ್ಲ, ಬಹುಶಃ ಕಲಿಯ ಪ್ರವೇಶ ಆಯ್ತೇನೋ ಅವ್ರಿಗೆ ಅಂತ ಅನುಮಾನ ಬಂತು. ಕಲಿಯ ಪ್ರವೇಶ ಆಯಿತು ಅಂದರೆ ಕೃಷ್ಣ ಇರೋ ತನಕ ಕಲಿ ಬರೋದಿಲ್ಲ. ಆದ್ದರಿಂದ ಕಲಿ ಪ್ರವೇಶ ಆಯಿತು ಸಮಾಜದಲ್ಲಿ ಅಂದರೆ ಕೃಷ್ಣ ಇಲ್ಲ ಇನ್ನು, ಬಹುಶಃ ಅದಕ್ಕೆ ಕಲಿಯ ಪ್ರವೇಶ ಆಯಿತು ಅಂತ ಅವರು ಅನುಮಾನ ಪಡ್ತಾರೆ. ಹಾಂ, ಹಾಂ 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 ಪ್ರಭುಜಿ ಕೇಳ್ತಾ ಇದ್ದಾರೆ, ಸತ್ಸಂಗದಲ್ಲೂ ಕೆಲವು ಸರಿ ಕಲಿ ಪ್ರವೇಶ ಆಗತ್ತೆ ಅಂತೀರಾ, ಆದರೆ ನಾವು ಸತ್ಸಂಗ ಮಾಡೋದೇ ಕಲಿ ಬರದೇ ಇರಲಿ ಅನ್ನೋ ಒಂದು ಭಾವದಲ್ಲಿ ಮಾಡ್ತೀವಿ, ಕೃಷ್ಣನನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತೀವಿ. ಅಷ್ಟಿದ್ರೂ ಸತ್ಸಂಗದಲ್ಲೂ ಕಲಿಯ ಪ್ರವೇಶ ಹೇಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಪ್ರಭುಜಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು, ಒಂದು ಚೆನ್ನಾಗಿರೋ ಮನೆಯನ್ನು ನಾವು ಕಟ್ಟಿದ್ದೀವಿ. ಆ ಮನೇನ ಯಾಕೆ ಕಟ್ಟಿದ್ದೀವಿ ಅಂದರೆ ಮಳೆ ಬಂದಾಗ ನಮಗೇನು ತೊಂದರೆ ಆಗದೇ ಇರಲಿ ಅಂತ. ಅದೇ ರೀತಿ ಸತ್ಸಂಗನ ಒಂದು ರೀತಿಯಲ್ಲಿ ಒಳ್ಳೆ ಮನೆ ಇದ್ದಂಗೆ. ಪ್ರಭುಪಾದರಿಗೆ ಹೇಳ್ತಾರೆ, ಈ ಬಿಲ್ಟ್ ಎ ಹೌಸ್ ಇನ್ ವಿಚ್ ಹೋಲ್ ವರ್ಲ್ಡ್ ಕ್ಯಾನ್ ಲಿವ್ ಅಂತ. ಏನದು ಮನೆ ಅಂತಂದರೆ, ಈ ಕಲಿಯುಗದ ಎಫೆಕ್ಟಿಂದ ತಡೆಯೋಕ್ಕೆ ನಾವು ಮಾಡಿರುವಂತಹ ಒಂದು ಮನೆ. ಹೇಗೆ ಒಂದು ಮಳೆ ಬಂದಾಗ ತಡೆಯುತ್ತೋ ಮನೆ, ಅದೇ ರೀತಿ ಕಲಿಯುಗದ ಆರ್ಭಟದಿಂದ ಕೂಡಿರೋ ಮಳೆ ಬರುತ್ತೆ ನೋಡಿ, ಅದರಿಂದ ತಡೆಯೋಕ್ಕೆ ಅಂತ ನಾವು ಈ ಸತ್ಸಂಗವನ್ನು ಮಾಡ್ಕೊಂಡಿದ್ದೀವಿ. ಹೇಗೆ ಮನೆಯಲ್ಲಿ ಛಾವಣಿ ತೂತಾದರೆ ಮಳೆ ನೀರು ಸೋರುತ್ತೆ, ಅದೇ ರೀತಿ ನಾವು ಸತ್ಸಂಗದಲ್ಲಿ ಕೃಷ್ಣನ ಕೇಂದ್ರವಾಗಿ ಇಟ್ಕೊಂಡಿದ್ದೀವಿ. 90% ಇಟ್ಕೊಂಡಿದ್ದೀವಿ. 10% ನನ್ನ ಪ್ರಾರ್ಥನೆ ಸೇರ್ಕೊಂಡ್ಬಿಡ್ತೀನಿ ಜೊತೆಗೆ, ಅದೊಂದು 10% ನಂದು ಸೇರಿಸ್ಕೊಂಡ್ಬಿಡ್ತೀನಿ. 90% ಕೃಷ್ಣನೇ ಬೇಕು ನನಗೆ, 10% ನಂದು ಸ್ವಲ್ಪ ಇದ್ಕೊಳ್ಳಿ ಅಂತ ಆ್ಯಡ್ ಮಾಡ್ತೀವಿ ನೋಡಿ, ಆವಾಗ ಸಣ್ಣದಾಗಿ ಬಿರುಕು ಬಿಡುತ್ತೆ. ಆ ಬಿರುಕಿನಿಂದನೇ ಎಲ್ಲ ಶುರುವಾಗುತ್ತೆ. ಯಾವಾಗ ನಾವು ನಂದು ಬೇಡಪ್ಪ, ಎಲ್ಲ ಕೃಷ್ಣಂದೇ ಇರಲಿ, ಎಲ್ಲ ನಮ್ಮ ಕೇಂದ್ರ ಸತ್ಸಂಗವೇ ಕೇಂದ್ರವಾಗಿರಲಿ, ಭಕ್ತರ ಒಂದು ಅಭಿವೃದ್ಧಿ, ಭಕ್ತಿಯಲ್ಲಿ ಅವರು ಚೆನ್ನಾಗಿ ಬೆಳೆದಿ ಅನ್ನೋದೇ ನನ್ನ ಕೇಂದ್ರವಾಗಿರಲಿ, ನನ್ನ ಹೃದಯದಲ್ಲಿ ಯಾವಾಗ ಆ ಭಾವನೆ ಇರುತ್ತೆ, ಆವಾಗ ಇದಕ್ಕೆಲ್ಲ ರಕ್ಷಣೆ ಸಿಗುತ್ತೆ. ತೊಂದರೆ ಇಲ್ಲ, ಕೆಲವು ಸರಿ ಆಗುತ್ತೆ, ಸಹಜ. ನಾವು ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಏಳು ಬೀಳು ಸಹಜ. ಎಡವಿದೀವಿ ಅಂತ ಮಾತ್ರಕ್ಕೆ ನಡೆಯೋದೇ ನಿಲ್ಲಿಸಬಾರ್ದಲ್ವಾ? ಅದೇ ರೀತಿ ಸಮಸ್ಯೆಗಳು ಬರೋದು ಸಹಜ. ಭಕ್ತಿ ಮಾಡ್ತಾ ಇದ್ದೀವಿ ಅಂತ ತಾನೇ ಬರ್ತಾ ಇದೆ, ತೊಂದರೆ ಇಲ್ಲ. ಅದನ್ನು ನಾವು ಏನು ಚೇಂಜಸ್ ಮಾಡ್ಕೋಬೇಕು, ಬದಲಾವಣೆಗಳು ಏನು ಮಾಡ್ಕೋಬೇಕು, ನಮ್ಮ ಆಲೋಚನೆಯಲ್ಲಿ, ನಮ್ಮ ನಿಷ್ಠೆಯಲ್ಲಿ ಏನು ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಚೆನ್ನಾಗಿ ಸತ್ಸಂಗವನ್ನು ಮಾಡ್ಕೊಂಡು ಹೋಗೋಣ. ಹರೇ ಕೃಷ್ಣ. ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಭುಪಾದರ ಪುಸ್ತಕ ವಿತರಣಾ ಮ್ಯಾರಥಾನ್ ಶುರುವಾಗ್ತಾ ಇದೆ. ಬಹುಶಃ ಆಗಲೇ ಶುರುವಾಗಿರಬೇಕು, ದೇವಸ್ಥಾನದಲ್ಲಿ ಶುರುವಾಗಿದೆ. ಏನು ನಾವು ಭಾನುವಾರದಿಂದ ಸೇರಿಕೊಂಡು ಅಥವಾ ದಿನಗಳಲ್ಲಿ ನಾವು ಮನೆಗಳಲ್ಲಿ ಹೇಗೆ ಭಕ್ತಿಯನ್ನು ಮಾಡ್ತಾ ಆ ಭಕ್ತಿಯಲ್ಲಿ ಇರುವಂತಹ ನೆಮ್ಮದಿಯಾಗಿರಬಹುದು, ಆನಂದ ಆಗಿರ್ಬೋದು, ಅದನ್ನು ನಾವು ಪಡ್ಕೋತಾ ಇದ್ದೀವೋ ಅದನ್ನು ಇನ್ನೂ ಹೆಚ್ಚು ಜನರಿಗೆ ಹಂಚೋಣ. ಸಾಮಾನ್ಯವಾಗಿ ಜನ ಹೇಳ್ತಾರೆ ಹಿಂದೂಗಳು ಅಷ್ಟೊಂದು ಪ್ರಚಾರ ಮಾಡೋದಿಲ್ಲ ಅಂತ. ಆದರೂ ವಾಸ್ತವದಲ್ಲಿ ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ನಾವು ಚೆನ್ನಾಗಿರೋದನ್ನು ಯಾವಾಗ ಅನುಭವಿಸ್ತಾ ಇದ್ದೀವಿ, ಇನ್ನೊಬ್ಬರ ಜೊತೆ ಹಂಚ್ಕೊಳ್ದೇ ಇರೋದು ಸ್ವಾರ್ಥ ಆಗತ್ತೆ. ಕೃಷ್ಣ ಭಕ್ತಿಯಲ್ಲಿ ನಾವು ಯಾವಾಗ
ನೆಲೆ ನಿಂತಿದ್ದೀವಿ, ಪ್ರಭುಪಾದರಿಂದ ಬಂದಿದೆ ನೋಡಿ ನಮಗೆ, ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇದನ್ನು ಹಂಚಬೇಕು. ಯಾರು ಗೀತೆಯ ಜ್ಞಾನವನ್ನು ಹಂಚ್ತಾರೆ ಅವರು ನನಗೆ ತುಂಬ ಪ್ರಿಯರು ಅಂತ ಕೃಷ್ಣ ಹೇಳ್ತಾನೆ. ನಮಗೆ ಇನ್ನೂ ಅಷ್ಟೊಂದು 100% ಗೀತೆ ಅರ್ಥ ಆಗಿಲ್ಲ. ಅದಕ್ಕೆ ಯಾವ ರೀತಿ ಹಂಚೋಣ ಅಂತಂದರೆ, ಪ್ರಭುಪಾದರು ಬರೆದಿರೋ ಪುಸ್ತಕನೇ ಕೊಡೋಣ, ಅದನ್ನೇ ಕೊಡೋಣ ಎಲ್ಲರಿಗೂ. ಅವರಿಗೆ ಅದರಲ್ಲಿ ಪ್ರಭುಪಾದರೇ ಸ್ಫೂರ್ತಿ ಕೊಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅದೇ ರೀತಿಯಾಗಿ ಈ ಒಂದು ಸಾಮಾನ್ಯವಾಗಿ ಎಲ್ಲ ಇಡೀ ಜಗತ್ತಿನಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಸುಮಾರು 10-15 ದಿನಗಳ ಕಾಲ ರಜೆಗಳನ್ನು ಕೊಡ್ತಾರೆ. ರಜೆಗಳನ್ನು ಕೊಟ್ಟು ಸಾಮಾನ್ಯವಾಗಿ ಹೆಚ್ಚು ಗಿಫ್ಟ್ಗಳನ್ನ ಕೊಡ್ತಾರೆ ಒಬ್ರಿಗೊಬ್ರು. ನಿಮಗೆ ಸಾಂತಾ ಅದೆಲ್ಲ ಕೇಳಿರಬೇಕು. ಅದರಿಂದ ಜನ ಖರ್ಚು ಮಾಡುವಂತಹ ನ್ಯಾಚುರಲ್ ಆಗಿ ಅವ್ರ ಮನಸ್ಸಲ್ಲಿ ಸ್ಪೆಂಡ್ ಮಾಡೋಕ್ಕೆ ಮನಸ್ಸಿರುತ್ತೆ. ಆ ಒಂದು ಉದ್ದೇಶದಲ್ಲಿ ಪ್ರಭುಪಾದರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಶುರು ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಮೋಕ್ಷದ ಏಕಾದಶಿನೂ ಬರ್ತಾ ಇದೆ. ಡಿಸೆಂಬರ್ ಟೈಮಲ್ಲೇ ಸುಮಾರಾಗಿ ಮೋಕ್ಷದ ಏಕಾದಶಿ ಬರುತ್ತೆ. ಯಾವ ಏಕಾದಶಿ ಅದು ಅಂತಂದರೆ, ಅದೇ ಏಕಾದಶಿಯ ದಿನ ಕೃಷ್ಣ ಗೀತೆಯನ್ನು ಅರ್ಜುನಿಗೆ ಬೋಧನೆ ಮಾಡಿದ್ದು, ಗೀತಾ ಜಯಂತಿ. ಆ ಗೀತಾ ಜಯಂತಿ ಬರೋದರಿಂದ ನಾವು ಆ ಭಾವದಲ್ಲಿ ಹೆಚ್ಚು ಹೆಚ್ಚಾಗಿ ಗೀತೆಯ ಏನು ವಿಚಾರಗಳಿದೆ ಅದನ್ನು ಜನರ ಹತ್ರ ಹಂಚ್ಕೊಳ್ಳೋಣ. ಪುಸ್ತಕದ ಮುಖಾಂತರ ಹಂಚಿಕೊಂಡು ಇನ್ನೂ ಹೆಚ್ಚು ಜನರನ್ನು ಸೇರಿಸ್ಕೊಳ್ಳೋಣ. ನಾವೇನು ಅನುಭವಿಸ್ತಾ ಇದ್ದೀವಿ ಆನಂದ, ಅದನ್ನು ಎಲ್ಲರಿಗೂ ಹಂಚ್ಕೊಳ್ಳೋಣ ಅನ್ನೋ ಭಾವದಲ್ಲಿ ಚೆನ್ನಾಗಿ ನಾವು ಈ ಒಂದು ಪುಸ್ತಕ ವಿತರಣಾ ಮ್ಯಾರಥಾನಲ್ಲಿ ಭಾಗವಹಿಸೋಣ ಅಂತಾನೆ 2 ಮಾತು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ.